ಕಮ್ಮನು ನೇಟ್ ಅಂತಾವ್ ಕೆರು ತಗೊಂಡ ಹಾ ಹಾ ಉಪ್ಪರೇ ಉಪ್ಪಿನಕಾಯಿ ಹಚ್ಚಿ ನಾಲ್ಗಿ ಗಾಡಿ ತಿಕ್ಕತಾರ ಹಿಡಿದು ಒಂದು ತಾಸು ಹಾ ಹಾ ತಿಕ್ತಾರಲ್ಲ ಈ ಗಂಡ ಆಡೋರ್ ಬಾಯಿ ಸುದ್ದಾಗಬೇಕಾದ್ರೆ ಕೆರು ತಗೊಂಡು ತಿಕ್ಕಬೇಕ್ರಿ ಒಂದು ಗಜಂದ್ರ ಸುದ್ದಾಗ್ತಾವ ಅವಾಗ ಸುದ್ದ ಆಗ್ತಾರ ಇವ್ರ ಜಿಂಗರ್ ಬಿಲ್ಲಿ ಚಂಪಾಕಲಿ ಎಲ್ಲಿ ತಂದದೆ ಇದನ್ನ ಹಾ ಹಾ ಇದನ್ನ ಯಾವ ಗುರು ಹೇಳ್ಯ ನಿನಗೆ ಇದನ್ನೆಲ್ಲ ಮಾತಾಡತ್ ಹೇಳಿ ಹೇಳತಾನು ಮತ್ತ ಪ್ರಶ್ನೆ ಭಾಳ ಕೇಳತ್ತೇನ್ರಿ ಹೆಂಗ ದುಷ್ಟ ದುಶ್ಯಾಸನ ಸೀರಿ ಶೆಳ್ಯಾಗ ನಿನ್ನ ದ್ರೌಪದ ಹಾ ದ್ಯಾಮವ್ವ ದುರ್ಗವ್ವ ಕಂಟ್ಯಾನ ಕರ್ಯವ್ವ ಹೋರಿ ಯಾಕಂದ್ರೆ ಈಗ ಎತ್ತಿನ ಸುದ್ದಿ ಬೇಕಾಗೈತಿ ಅಂದ್ರೆ ಹೋರಿ ಸುದ್ದಿ ಹೇಳ್ತಾರ ಅವ್ರು ಹಾ ಹಾ ಹೇಳುನು ಸಣ್ಣದೊಂದು ಉದಾಹರಣೆ ಕೊಟ್ಟು ನಮ್ಮ ಕಂಬೋಗಿ ಸುರೇಶ ಮಾಡೋದಾಗದು ಹೆಂಗಾಗಲೈತಿ ಗೊತ್ತೇನ್ರಿ ಹಾ ಹೆಂಗಾಗ್ಲತ್ತದ ಇವನಂತವ ಮನ್ಯಾಗ ಒಂದು 10 ದನ ಸಾಕಿದ್ದ ಹಾ 10 ದನ ಸಾಕಿದ್ದ 10 ದನ ಸಾಕಿದ್ದ ಏನಾತು ನಟ್ಟ ನಡು ಊರಾಗ ಇವನ ಮನಿ ಇತ್ತು ದಿನನಿತ್ಯ ದನಗಳ ಬಿಟ್ಟುಕೊಂಡು ಅಡವ್ಯಾಗ ಹೋಗ್ತಿದ್ದ ಹಾ ಏನಾತ ಅವಾಗ ಅಡವ್ಯಾಗ ಹೋಗ್ತಿದ್ದ ಹಾ ಹಾ ಒಂದ್ ದಿವ್ಸ ದನ ಬಿಡ್ಲಾಕ ತಡ ಆತ್ರಿ ಮನ್ಯಾಗ ಹಾ ಹಾ ಏನಾತು ದನ ಬಿಡ್ಲಾಕ ತಡ ಆತು ಒಂದ್ ದಗದಾತ್ ಮನ್ಯಾಗ ನನ್ನಂತಕಿ ಹೆಣ್ತಿ ಬೆರಿಕೆ ಬಾಳ ಇದ್ದಳ್ರಿ ಹಾ ಏನತಾಳೆ ಹೆಣ್ತಿ ಆಕೆ ಅಂದಳು ಏ ದವಳವನ ಹಾ ಯಾಕ ನೆರಿ ಹೊರೆಯವ್ರ ಎಲ್ಲಾ ದನ ಬಿಟ್ಟುಕೊಂಡು ಹೋಗ್ಯಾರ ಅಡವ್ಯಾಗ ಹಾ ಹೋಗ್ಯಾರು ನೀ ಯಾವಾಗ ಬಿಡ ಇವನ ದನ ದನಗಳು ಯಾವಾಗ ಬಿಡ್ತಿ ಅಂದಾಗ ಬರ ಎದ್ದ ಜಳಕ ಮಾಡಿದ ಹಾ ಜಳಕ ಮಾಡಿ ಮ್ಯಾಲ ಒಂದು ಮುಂಡ ಹಾಕೊಂಡು ತೆಳಗ ಒಂದು ದೋತ್ರ ಕಚ್ಚಿ ಉಟ್ಟುಕೊಂಡು ಗಂಟು ಹಾಕೊಂಡು ದನಗಳು ಬಿಟ್ಟುಕೊಂಡು ಹೋದ ಹಾ ಹೋದ ಏನಾತ ಅವಾಗ ದನ ಬಿಟ್ಟುಕೊಂಡು ಅಡವ್ಯಾಗ ಹೋದ ಏನಾತ್ರಿ ಆತ ಹಂಗ ಬಾರ ಒಂದ್ ಆಗಿತ್ರಿ ಹಾ ಹಾ ಆಕಳು ಒಂದು ತುಂಬಿ ಏಯ್ಲಾಕಾಗಿತ್ರಿ ಆ ದನದೊಳಗ ಹೌದೌದು ಏನಾತು ಬಾರ ಒಂದ್ ಆಗಿತ್ತ ಅಡವ್ಯಾಗ ದನ ಐತ್ರಿ ಅದ ಆಕಳ ಏನೈತದ ಆಕಳ ಹೋರಿಕರನ ಐತದು ಹೋರಿನ ಐತದ ಕಂಬೋಗಿ ಸುರಾಪಗ ಬಾಳ ಹೌಸಾತ್ರಿ ಮನಗಂಡ ಹೌಸ ಅದ 50,000ಕ್ಕೆ ಮಾಲಕ ಅದಿ ನನ್ನ ಮನ್ಯಾಗ ಹೋರಿ ಹುಟ್ಟಿ ಐತಿ ಹಾ ಹಾ ಅದ ಹೌಸಿನಾಗಿದ್ರಿವ ಹಾ ಏನಾತು ಆತ ಹಾಂಗ 3 ಸಂಜೆ ಆಗಿತ್ತು 4 ಗಂಟೆ ಆಗಿತ್ತು ಹಾ ಹಾ ಹೆಚ್ಚು ಕಮ್ಮಿ ಈ ಹೊತ್ತಾಗಿತ್ತು ಇನ್ನು ದನಗಳು ತಗೊಂಡು ಮನಿಗೆ ಬರ್ಬೇಕಾಗಿತ್ತು ನಟ್ಟ ನಡು ಊರಾಗ ಮನಿ ಇತ್ತು ಹಾ ಏನ್ ಮಾಡ್ತಾನ ಇವ ಏನಂದ ಏನತಾನು ಮೊದಲ ಇಂದ ಹುಟ್ಟೈತಿ ಹೋರಿಕರ ಹಾ ಹಾ ನಡ್ಸ್ಕೋತ ಹೋಗಬೇಕಾದ್ರೆ ಟೈಮ್ 60 ಆಗ್ತತಿ ಹೌದೌದು ಹತ್ತುಟ್ಲೆ ಹೋಗಬೇಕಂತೇಳಿ 3 ಗಂಟೆಗೆ ದನ ಹೊಡ್ಕೊಂಡು ಬರ್ತಿದ್ದ ಮನಿಗೆ ಹಾ ಏನಾತು ಹೋರಿಕರ ಅಂದ ಹುಟ್ಟಿತ್ರಿ ನಡಿಲಾಕ ಬರ್ಲಿಲ್ಲ ಅದಕ್ಕ ಹಾ ನಡಿಲಾಕ್ ಬರ್ತಿದ್ದಿಲ್ಲ ನಡಿಲಾಕ ಬರ್ತಿದ್ದಿಲ್ಲ ಹೋರಿಕರ ತೆಪ್ಪೆಜ್ಜಿ ಹೋಗೋದು ಬೀಳ್ಲಾಕ ಆಯ್ತು ಹಾ ಹಾ ಏನ್ ಮಾಡ್ತಾನ ಅವಾಗ ಇವ ಸುರೇಶ ಅಂದ ಏನತಾನು ಇದು ಹೆಂಗ ಎದ್ದು ಬಿದ್ದು ನಡಿಲಾಕೈತಂದ್ರ ಮನಿಗೆ ರಾತ್ರಿ ಬಾರಕ ಮುಟ್ತಾನೆ ಅಪ್ಪ ನಾಯನ ಹಾ ಬ್ಯಾಡ ಇದನ್ನ ನಡ್ಸ್ಕೊತ ಹೋಗೋದತ್ತ ಹೋರಿಕರ ತಗೊಂಡ ತನ್ನ ಬಾಗಲಾಗ ಹಿಡ್ಕೊಂಡ ಬಗಲಾಗ ಹಿಡ್ಕೊಂಡ ಹೋರಿಕರ ತಗೊಂಡ ಬಾಗಲಾಗ ಹಿಡ್ಕೊಂಡ ಏನಾತು ನಾಬಾಲಿಕ ಚಾವಟ್ಟು ಹೋರಿ ಗಪ್ಪು ಕುಂಡ್ರಲಿಲ್ಲ ಹಾ ಏನ್ ಮಾಡ್ಲಾಕೈತು ವಾದ್ಯಾಡ್ಲಕ್ಕ ಚಾಲೋ ಮಾಡಿತ ಬಾಗಲಾಗ ಹಾ ಮನಗಂಡ ವಾದ್ಯಾಡ್ಲಾಕೈತ ವಾದ್ಯಾಡ್ಲಾಯ್ತು ವಾದ್ಯಾಡಿ ಹೋರಿಕರ ವಾದ್ಯಾಡು ಬಡತಿಗೆ ಏನಾಗಿತ್ತು ಈ ಸುರೇಶನ ದೋತ್ರ ಕಳೆದ ಅಡಿವ್ಯಾಗ ಬಿದ್ದಿತ್ರಿ ಹಾ ಇವಂಗ ಖಬರ ಇಲ್ಲ ಇವಂಗ ಖಬರ ಇಲ್ಲ ಏನಿಲ್ಲ ದೋತ್ರ ಕಾಲದ ಬಿದ್ರ ಬೀಳುವತ್ಯಾಕ ಹಾ ಏನಾತು ಮುಂಜಾನೆ ಅವಸರಲೆ ದನ ಬಿಡು ನನಗೆ ದೋತ್ರ ಒಂದ ಹುಟ್ಟಿದ್ರ ಒಳಗೆ ಸೊಣ್ಣಿ ಹಾಕುದ ಮಾರ್ತಿದ್ರಿ ಇವ ಹಾ ಒಳಗೆ ಚಾಟಿನ ಹಾಕಿದಿಲ್ಲ ಆತ ಹೋರಿಕರ ತಗೊಂಡ ನಟ್ಟ ನಡು ಊರಾಗ ಮನಿ ಇತ್ತು ಹಾ ಏನಾತು ಬರ್ತಿದ್ದ ಹೋರಿಕರ ತಗೊಂಡ ಬಾಗಲಾಗ ಬರ್ಲಾತಿದ್ದ ಮತ್ತ ದಿನನಿತ್ಯ ಅರಿವಿ ಹಾಕೊಂಡು ಬರು ಹುಡುಗ ಹಾ ಹಿರಿಯಾರ ನೋಡು ಮ್ಯಾಲ್ರೆ ಮುಂಡ ಐತಿ ತೆಳಗ್ರೆ ಸಾಂಬಾರ ಐತಿ ಹಿಂಗ್ಯಾಕ ಮಾಡ್ಲಾಯ್ತಿದ್ ಹುಡುಗಂದ್ರವ್ರು ಹಾ ಯಾಕ ಹಿರಿಯಾರ ಸುಮ್ಮ ಕುಂಡ್ರಲಿಲ್ಲ ಏನತಾರ ಹಿರಿಯರ ಏ ತಮ್ಮ ಹಾ ಇದು ಹಿಂಗ್ಯಾಕೋ ಅವಾಗ ಏನ್ ಹೇಳ್ತಾ ನೀವು ಸುರೇಶ ಇದು ನಾನು ಹೋರಿರಿ ಅಲ್ಲ ಹಂಗ ಬಂದ ಮುಂದಕ್ಕ ಏನಾತ ಮತ್ತ ನಮ್ಮ ತಡವಾಳದ ಹಿರಿಯರುಗಳ ಅಣ್ಣಾರ ಸುಮ್ಮ ಕುಂಡ್ರಿಲ್ಲ ಅವರು ಏನತಾರು ಮಾನ್ಯ ನೆಟ್ಟಗ ಹಾಡಿಕೆ ಮಾಡಿ ಹೋಗಿತ್ತು ಇಂದ ಅರಿವಿ ಕಬರ್ ಇಲ್ದ ಬರ್ಲಾತಿದ್ದು ಮತ್ತ ಮುಂದಕ್ಕೆ ಬರಣ್ಲೆ ಮತ್ತ ಮನಿ ಸನಕ್ ಬರಣ್ಲೆ ಮತ್ತೊಂದ್ 4 ಮಂದಿ ಕೇಳ್ರು ಏನತಾರಿ ಏ ತಮ್ಮ ಸುರೇಶ ಇದು ಹಿಂಗ್ಯಾಕೋ ಅವಾಗ ಏನ್ ಹೇಳ್ತಾ ನೀವು ಸುರೇಶ ಇದು ನಾನು ಹೋರಿರಿ ಬಗಲಾನ್ ಹೋರಿನ ನೋಡ್ಯಾನ್ರಿ ಅವ್ ಈ ಕಡೆ ಹೋರಿ ನೋಡಿಲ್ರಿ ಆ ಹೋರಿ ಕಡೆ ಲಕ್ಷ ಇಲ್ಲ ಅವಂದ ಒಂದ್ ದಗದಾತ್ರಿ ಏನಾತು ಮನಿಗೆ ಬಂದ ಮನಿಗೆ ಬಂದ ಮೇಲತ್ತ ಮನ್ಯಾಗ ಒಂದು ಹೆಣತಿ ಪದ್ಧತಿ ಇತ್ತು ಏನಿತ್ತ ಪದ್ಧತಿ ಗಾಂಡ ಅಡಿವ್ಯಾಗಿಂದ ದನ ತಗೊಂಡ ಬಂದ ಅಂದ್ರ ಒಂದು ಚೆರಿಗೆ ನೀರು ತುಂಬಿ ಕೊಡು ಪದ್ಧತಿ ಇತ್ತು ಹೌದೌದು ಒಂದು ಚೆರಿಗೆ ನೀರು ಕೊಡ ಯಾವ ಚೆರಿಗೆ ತುಂಬಿಕೊಂಡ ಹೊರಗೆ ಹೊಸ್ತಲ ದಾಟಿ ಬಂದಳು ಏನಾತು ಮೊದಲ ನೋಡಿಳಕಿದನ ಅವತಾರ
ಅವತಾರ ನೋಡಳು ಆಕಿ ಅಂದಳು ಏನತಾಳ ಅಯ್ಯ ರೀ ಇದಿಂದ ಹಿಂಗೆ ಯಾಕ್ರಿ ಅವಾಗ ಏನ್ ಹೇಳ್ತಾನಿವ ಏ ನನ್ನ ಹೋರಿಯಿಂದ ಹುಟ್ಟೈತಿ ನೋಡಿ ಏಟ ನೇಟೈತಿದೀವ ಅವಾಗ ಏನತಾಳು ಆಕಿ ಅಂದಳು ಏನತಾಳು ಏ ನನ್ನ ಹಾಟು ಕುಡ್ದದ್ದ ಯಾಕ ಬಾಗಲಾನ ಹೋರಿಗೋದ ಬೆಂಕಿ ಹಚ್ಚ ಇದನ್ನ ನೋಡ್ಕೋರೋ ನನ್ನ ಬಾಯಾಗ ನನ್ನ ಹಾಟು ನೀನು ಬಡ್ಯಾಗಿನ ಹೋರಿ ಇದನ್ನ ಈ ಹೋರಿ ನೋಡ ಸಾವ್ಕಾಸ್ರಿ ಇರ್ಲಿ ಹೋರಿ ಹೋರಿ ಅದಕ್ಕೆ ಏನಾತ್ರಿ ಏನಾತು ಅವಾಗ ಏನ್ ಅನ್ಬೇಕ್ರಿವ ಅವಾಗ ಏನತ್ತ ನೀವು ಸುರೇಶ ಏ ಈಗ ಯಾರು ನೋಡಿಲ್ಲ ಪಾಟ್ನ ಒಂದು ಪಡಿಕೆತ ಸುತ್ತಗೋತ ನಂದಿವ ಆ ಕಡೆ ಅಲ್ಲ ಡಂಗ್ರ ಬಡದ್ ಬಂದಾನ್ರಿ ಅದನ್ನ ಹಂಗ ತಮ್ಮ ನಿನ್ನಾಗಲಾಗ ಕತ್ತಿ ಬಿದ್ದದು ಮಂದಿ ಆಗಲ ನೊಣ ತೆಗಿಲಾಕ ಹೋಗಬೇಡ ಸುರೇಶ ಹೋಗ್ಬೇಡ ಸೀರಿ ನಾ ಕೊಟ್ಟನಿ ನಿಮ್ಮವ್ ಇದ್ದಳು ಆಕಿ ಸೀರಿ ಸೆಳಿತಿದ್ದ ನಾ ಸೀರಿ ಕೊಟ್ಟನಂತ ಹೇಳ್ತಿಯಲ್ಲ ಹೇಳತಾನು ನಾವು ಮಾಡಿರುವಂತ ದಾನ ಮಾಡ್ಲಿ ಧರ್ಮ ಮಾಡ್ಲಿ ನಾವು ಉಂಡ ಹೋಗಬೇಕಾಗೈತಿ ಒಬ್ಬರಿಗೆ ಮಸಿ ಹಚ್ಚಬೇಕಾದ್ರು ಮೊದಲು ನಮಗ್ ಹತ್ಯೆ ಮತ್ತೊಬ್ಬರಿಗೆ ಹತ್ತತೆ ಅನ್ನೋದು ವಿಚಾರ ಇರ್ಬೇಕು ಮೊದಲು ಮನುಷ್ಯ ವಿಚಾರ ಬೇಕಲ್ಲ ಈಗ ಒಬ್ಬಂದ ಹಾಳಾಗಲಿ ಅಂತ ಹೇಳಿ ನಾವು ಮಾಡ್ತೀವಿ ಯಾಕಂದ್ರ ಒಂದ್ ಸಣ್ಣ ಉದಾಹರಣೆ ಮಾಸ್ತರ ಹೆಂಗ್ರಿ ನಾವು ಮನ್ಯಾಗ ಕೂತ್ಕೊಂಡ ಏನ ಮಾಡ್ತೀರಿ ಕೆಟ್ಟ ಭಾವನ ಇಟ್ಟುಕೊಂಡ ಪರಸ್ತ್ರೀಯರ ಮ್ಯಾಲ ನಾವು ಕೆಟ್ಟ ಕಣ್ಣು ಹಾಕಿದೀವಿ ಅಂದ್ರೆ ನಮ್ಮ ಮನ್ಯಾಗ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕವ್ ಮತ್ತೊಬ್ಬ ತಯಾರಾಗಿರ್ತಾನು ಇದು ಯಾಕೆ ಹೇಳ್ಬೇಕಾಗ್ಯದ ಅಂದ್ರ ಹೌದು ನನ್ನ ಹುಲಿಯ ಯಾವ ಹುಲಿ ಅದಕ್ಕೆ ಇರ್ಲಿ ಯಾಕೆ ಅವಂಗ ಲಯ ಬಂದೈತ್ರಟ ಹೆಂಗ ಇರ್ಲಿ ಬೇಕನೋ ಮಸ್ತ್ ಅದಕ್ಕೆ ಏನಾಗ್ತತಿ ಏನಾಗ್ತದ ಈ ಮುತ್ಯಾನ ಬಿಜಾಪುರದಾಗ ಬಿಟ್ಟು ಬಂದಿಲ್ಲ ನನಕ ಮುಂದೆ ಬಂದನ್ಲ ಇಲ್ಲಿ ತಡವಾಳ ಊರಾಗ ಇರ್ಲಿ ಅವ್ನ್ ಗೊತ್ತದ ಯಾಕಂದ್ರೆ ಹಿರಿಯಾರದ್ರಿ 20 ವರ್ಷಕ್ಕ 70 ವರ್ಷಕ್ಕ ಫರಕ್ ಆಗ್ತತ್ರಿ ದಗದ ಹೆಂಗ 20 ವರ್ಷ ಆತ ಒಳಗ ನಾನೇ ಬರ್ಲಾಕ ಬೇಕ್ರೆ ಮತ್ತ ಲೌಕರ್ ಬಂದ್ ಕುಡ್ತತಿ ಅದು ಹೌದೌದು ನಡಬಾರಕ್ ಹೋಗೋ ಚೀಸ್ ಅಂದ್ರ ಯಾವ್ದ 20 ವರ್ಷ ಆತಂದ್ರ ಮೈಯಾಗ ಬಿಸಿ ರಕ್ತ ಕುದಿತಿರ್ತತಿ ಅದ್ರ ಮುಂದ ಜಗ ಜೀರೋ ಕಾಣ್ತತಿ ಆ ಮನುಷ್ಯಾಗ ಕಾಣ್ತದ ನನ್ನ ಮುಂದ ಯಾರನ್ನ ಇಲ್ಲ ಜಗದಾಗ ನಾನಾ ದೊಡ್ಡ ಮತ್ತ ಸುಮ್ಮನೆ ಇತ್ತವ್ರಿಗೆ ಮುಂಡಿ ಹೊಡಿದ್ರಿ ಹೌದೌದ್ರಿ ವಿಚಾರ ಮಾಡ್ರಿ 70 ವರ್ಷದವನ ಕೈಯಾಗ ಒಂದು ಹೋಂಡಾ ಗಾಡಿ ಕೊಟ್ಟ ನೋಡ್ರಿ ಏನ್ ಮಾಡ್ತಾನು 20 ವರ್ಷದವನ ಕೈಯಾಗ ಒಂದು ಹೋಂಡಾ ಗಾಡಿ ಕೊಟ್ಟ ನೋಡ್ರಿ ಏನ್ ಮಾಡ್ತಾನ ನೀವ ಅದಗದಿ ಲೈನ್ ಹಿಡ್ಕೊಂಡು ಹೋಗ್ತತಿ 70 ವರ್ಷದ ಇದು 3 ಮಣತ ಮಣಿತೈತ್ರಿ 20 ವರ್ಷದ ಇಲ್ಲೇ ಐತಿ ಬಾಳ ದೂರ ಇಲ್ಲ ದಗದ ಹಂಗ ಯಾಕಂದ್ರ ಮಾಸ್ತರ್ 20 ವರ್ಷಕ್ಕೆ ನಾನೇ ಬರ್ತತಿ ಅದ 70 ವರ್ಷ ಆಗ್ಲಿ ನಾನೇ ಹೋಗಿ ಅಲ್ಲಿ ಜ್ಞಾನೋದಯ ಆಗಿರ್ತತಿ ಮನುಷ್ಯಾಗ ಅನಾಂಟ್ಲೆ ಅಂತವ್ರ ಕೈಯಾಗ ಅಟ್ಟ ಹಿರಿಯತನ ಕೊಡ್ಲಾಕ ಬರ್ತತಿ ಹೌದೌದ್ರಿ ಎಲ್ಲಾರ ಕೈಯಾಗ ಕೊಡ್ಲಾಕ ಬರಂಗಿಲ್ಲ ಶಾನ್ಯ ಬಾಳದನ್ರಿ ಅವನು ಬಿ ಹೇಳತ್ಯಾನ ಏನತ ನೀವ್ ಒಂದ ಮುಡ್ಚಟ್ ಗಡಿಗಿದ್ದಂಗ ನೀ ಹೆಂಗ ನನಗ ದೊಡ್ಡಕ್ಕೆ ಆಗ್ತಿ ಹೇಳತಾನು ತಮ್ಮ ಇದು ಬರೇ ಲೌಕಿಕ ಇದನ್ನ ಹೇಳಿ ಕೇಳಿ ಸುಳ್ಳು ಮಾಡು ಮಗಳದನ್ನೇ ಹೆಂಗ ಅಂದ್ರನ ಮಸೀಬನಾಳ ವಿದ್ಯಾರ್ಥಿ ಹೇಳಿ ಜಗದಾಗ ಉತ್ತರ ಕರ್ನಾಟಕದ ಗಾನ ಕೋಗಿಲೆ ಕರ್ನಾಟಕ ಕೇಸರಿ ಅಂತ ಬಿರುದ ಬಂದದ ನನಗ ಹಂಗ ಬಂದಿಲ್ಲ ಉತ್ತರ ಕರ್ನಾಟಕ ಕೃಷ್ಣಾ ತೀರದ ಗಾನ ಕೋಗಿಲೆ ಹೆಸರು ಬರ್ಬೇಕಾದ್ರ ಹಂಗ ಬಂದಿಲ್ಲ ಅದು ಬಂದಿಲ್ಲ ನಿನ್ನಂತಾವ್ ಎಷ್ಟೋ ನಿತ್ತ ಶಂಕ ಹಚ್ಚಿ ಹೋಗ್ಯಾವ ಏನು ಫರಕ್ ಆಗಿಲ್ಲ ನನಗೇನ ನೀ ಯಾವ ಗಿಡದ ತಪ್ಪಲು ನಿನ್ನ ಹುಟ್ಟಿಂದ ಕಣ್ಣು ತೆರೆದಿ ನಮ್ಮ ಅಪ್ಪ ದೊಡ್ಡ ಒಂದ್ರ ನದ್ ನಂಬಿನ ನಿನ್ನ ಮಾಸ್ತರ ಮುಡಚಟ್ಟ ಗಡಿಗಿದ್ದಂಗ ನಾನು ಓತ್ ಹೇಳ್ತಿ ಹೇಳತಾನು ತಳದಾಗ ಮುಡಚಟ್ರ ಯಾರಿಗಿತ್ತಿದು ಮೊದಲ ಇದೇನು ಹೆಣ್ಮಕ್ಳಿಗಿತ್ತೇನ ತಳದಾಗ ಗಂಡ ದೇವ್ರಿಗಿತ್ತಿದು ಯಾರಿಗೆ ಇವ್ರ ಅಪ್ಪ ಇಂದ್ರ ದೇವ್ಗಿತ್ತ ದೇವಲೋಕದಾಗ ಏನಾತವಾಗ ಬಾಗಲಾಗ ಕೌಂದಿ ಕಟ್ಟಕೊಂಡ ತಿರುಗುತ್ತಿದ್ದ ಇವ್ರು ಇಂದ್ರ ದೇವ ಏನ್ ಮಾಡ್ರು ಬಾಗಲಾಗ ಕೌಂದಿ ಕಟ್ಟಕೊಂಡ ತಿರುಗುತ್ತಿದ್ದ ಬಗಲು ಒಳಗ ಹೋಗ್ತಿತ್ತ ಮುಡಚಟ್ಟ ಪಾರ್ವತಿ ಹೇಳ್ತಾಳ ಏ ಇಂದ್ರ ಏನತ ಏನೋ ದೇವಲೋಕದಾಗ ಎಲ್ಲ ಹಿಂಗ ಹೊಲಸಿಡಿಸೋ ತಿರುಗಲಾತಿದೆ ಅದನ್ನ ಇದು 20 ಮಳ ಸೀರ್ಯಾಗ ಮುಚ್ಚಿ ಹೋಗ್ತತಿ ಕುಡಿದ ನನ್ನ ಪಾಲಿಗೆ ಅಂದಾಗ ಅವಾಗ ಏನ್ ಮಾಡ್ತಾರ ಒಂದ ಪಾಲು ಮಾಡಿಲ್ಲ ಅದನ್ನ 4 ಭಾಗ ಮಾಡ್ಬೇಕಾತು ಹೆಂಗ್ಯಾಗ ಮಾಡ್ಯಾರ 4 ಭಾಗ ಒಂದ ಭಾಗ ನೀರಿಗೆ ಕೊಡಬೇಕಾತು ಒಂದ ಭಾಗ ಭೂಮಿಗೆ ಕೊಡಬೇಕಾತು ಒಂದ ಭಾಗ ಹೆಣ್ಣಿಗೆ ಕೊಡಬೇಕಾತು ಒಂದ ಭಾಗ ಗಿಡಕ್ಕೆ ಕೊಡಬೇಕಾತು ಹೆಣ್ಣ ಬಿಟ್ರೆ ಇವೆಲ್ಲ ಮುಡ್ಚಟ್ಟ ಆಗತ್ತವ್ರ ಇನ್ನಾದ್ರೂ ಭೂಮಿ ತಲೆ ಮೇಲೆ ಚಾಲ್ತಿ ಐತಿದ್ವ ಹೆಂಗ್ರಿ ಹೆಣ್ಣಟ್ಟ ಆಗಂಗಿಲ್ಲ ನೀರ್ ಹೆಂಗಾಗ್ತದ ನೀರ ತೆರಿ ಹೊಡದ ದಂಡಿಗೆ ನೊರಿಗಡ್ತದ ಅಲ್ಲಿ ನೀರ್ ಹೊಲಸಾತಂದ್ರ ನೀರ್ ಮುಡ್ಚಟ್ಟ ಆಗ್ತೈತಿ ಆಗ್ತದ ಇನ್ನ ಭೂಮಿ ಇದು ಹಂಗ
ತಮ್ಮ ಸೌಳೇರೈತ್ ನೋಡು ಭೂಮಿ ಹಾ ಕಿಲಿ ಭೂಮಿ ಮುಡ್ಚಟ್ಟಾತು. ಹೌದೌದು. ಇನ್ನ ಗಿಡ ಗಿಡ ಹೆಂಗ ಸಣ್ಣದಿದ್ದಾಗ ಏನಾಗಂಗಿಲ್ರಿ ಗಿಡಕ್ಕ. ಏನು ಆಗುದಿಲ್ಲ. ಜರ ದಾಡಿಸಿ ಬಿರುಸಾಗಿ ನೇಟಾಗಿ ನಿತ್ತಂದ್ರ ಅಂಟಾಗಿ ಸೋರ್ಲಕ್ ಚಾಲು ಮಾಡ್ತದ ಗಿಡದಾಗ. ಹೌದೌದು. ಅಲ್ಲಿ ಗಿಡ ಮುಡ್ಚಟ್ಟ ಆಗ್ತದ. ಗಿಡ ಮುಡಿಚಟ ಆಗ್ತದ. ತಿಂಗಳದಾಗ 5 ದಿವಸ ಹೆಣ್ಣು ಮುಡ್ಚಟ್ಟ ಆಗ್ತತೆ ನಾಂಟ್ಲೆ. ಏನಾಗೈತಿ? ಕಾಂಬೋಗಿವಂತ ಬೀಜಗಳು ಭೂಮಿ ತಲೆ ಮ್ಯಾಗ ಹುಟ್ಲಕ್ ಹತ್ಯಾವ. ಇಲ್ಲಿ ಕೆಬ್ಬಣ ಬುಟ್ಟಿ ಅಂತ ಬೀಳ್ತಿದ್ದೇನೆ ಹೊರಗ ಅಂತರ ಮುಗಲಾದ ಕಾಪಿಗತ್ಲೆ. ಹಾ ಮಾಸ್ತರ ಹೆಂಗ ಅದ್ರೊಳಗ ನೀ ಏನ ಇಟ್ಟೆಲ್ಲ ನನಗೆ ಮಾತಾಡ್ಲತ್ತೀರಂದ್ರ ಬೀಜನ್ಯಾಗ ಬೀಜ ಇವು 3 ಬೀಜ ಭಾಳ ಫರಕ್ ಅದಾವ್ರಿ. ಇವು ಹೆಂಗ್ರಿ? ಕೋತಂಬರಿ ಬೀಜ ಇದ್ದಂಗ ಇವು. ಹೆಂಗ ಚಪ್ಪಲ್ಗಾಲಿ ಅರ್ಧ ಹಚ್ಚಿದಾಗ ಅಟ ನಾಟು ಬೀಜ ಅದಾವ ಇವು. ಇವು ಹಂಗತ್ರಿ. ಮಾತಾಡ್ಲಕ್ ನನಗೂ ಬಾಯ್ ಐತಿ ತಮ್ಮ. 1000 ಮಂದಿಯಾಗ ನಿಂತ ನನಗೆ ಮಾತಾಡ್ತಿ ಅಂದ್ರೆ ಬಿಟ್ಟು ನಾನು ನಿನ್ನ ಹಂಗೆ ಹಂಗ ಮತ್ತ ಇವ ನೆಗ್ಗಿನ ಮೂಳಿದ್ದಂಗತ್ತ. ಹೇಳತಾನು ನನ್ನ ಕಲ್ಯಾಣಮ್ಮ ಕಮ್ಮನು ಕೆರು ಮಾಡಿ ಕೊಟ್ಟಳ ನಿಮ್ಮ ಹರಳಿನ ಕೈಯಾಗ. ಏನಾತವಾಗ? ನೆಗ್ಗಿನ ಮೂಳ ಎಟ್ಟ ನೇಟೈತಿ ಅಂದ್ರು ಆಕಿ ಮಾಡಿ ಕೊಟ್ಟರು ಕೆರುಗೆ ಮಣಿಲಾಕ ಬೇಕಾದ. ಮಣಿತಾವ. ಕೆರುವಿನ ಕೈಯಾಗ ಸಿಕ್ಕರೆ ನೆಗ್ಗಿನ ಮೂಳ ಮಣಿಲಾಕ ಬೇಕ. ಹೌದೌದ್ರಿ. ಹಂಗ ಕೈ ಯಾವಿವ ನಮ್ಮ ಕಲ್ಯಾಣದೊಳಗಿನ ಕಲ್ಯಾಣಮ್ಮನ ಕೆರು ಇದ್ದಂಗ ದಗದಿದು. ತಮ್ಮ ನೀ ಎಲ್ಲಿ ಹೋದ್ರು ನಿನಗ ಬೆನ್ನ ಬಿಟ್ಟಿಲ್ಲ ಯಪ್ಪ. ಮಾಯಾ ಬೆನ್ನ ಬಿಟ್ಟಿಲ್ಲ. ಎಂತಿಂತ ಸಾಧು ಸಂತರಿಗೆ ಮಾಯಾ ಬೆನ್ನ ಬಿಟ್ಟಿಲ್ಲ. ಬಿಟ್ಟಿಲ್ಲ. ನಾನವ್ರಿ ಮಾಯಾದೊಳಗ ಬಿದ್ದು ಒದ್ದಾಡ್ಯಾರ ಖರೆ ಕಡಿಯಾಕಾಗುದು ಯಾರ ಕೈಲೇ ಆಗಿಲ್ಲ. ಅವನು ಶಾಣೆ ಬಾಳದಾನ, ದೇವ್ರ ಬಾಳ ದೊಡ್ಡವ. ಹೇಳತಾನು ಕೃಷ್ಣ ಸೀರೆ ಕೊಟ್ಟಾನು ಅಂತ ಹೇಳತ್ಯಾನ. ಹೇಳತಾನು ಕೃಷ್ಣ ಸೀರೆ ಕೊಡ್ಬೇಕಾದ್ರೆ ಯಾಕೆ ಕೊಟ್ಟಿ, ಎದರ ಸಂಬಂಧ ಕೊಟ್ಟಿ, ಹಿಂದೆ ಏನಾಗಿತ್ತು ಮುಂದೆ ಏನು ನಡೆದಿತ್ತು ಹೇಳ್ತಾನ ಕೇಳ. ಇದು ಹೊಲದ ಕಂಬೋಗಿ ಅವರು ಏನೇನ ಹೇಳ್ತಾರ. ಏ ಕೃಷ್ಣ ಸೀರೆ ಕೊಟ್ಟ ನಂದಿ ದ್ರೌಪದ ದೇವಿಗ ಅಂದ್ರ ಕೃಷ್ಣ ಬಾಳ ದೊಡ್ಡ ಮಂದಿ ಭೂಮಿ ತಲೆ ಮ್ಯಾಗ. ಆ ಸೀರೆ ಸುದ್ದಿ ತಗದ ಕೊಡುವೆ ತಡವಳ ಊರಾಗ. ಏ ಒಂದಾನೊಂದ ಟೈಮ್ ಅದೊಳಗ ಇವ್ರ ಅಪ್ಪ ದುರ್ವಾಸರೋಸೆ ಏ ಜಳಕ ಮಾತ್ರ ಮಾಡ್ತಿದ್ದಪ್ಪ ನದಿಯ ದಂಡ್ಯಾಗ. ಒಂದ ದಗದ ಮಾತ್ರ ಆಗಿತ್ತಪ್ಪ ನೀರಿನ ಒಳಗ. ದುರ್ವಾಸರೋಸಿ ಜಳಕ ಮಾಡಾಗ ಕೈಪ ಹರ್ಕೊಂಡ ಹೋಗಿ ತಾಗ. ಏ ಮೈ ಮ್ಯಾಲ ಒಂದ ಬಟ್ಟ ಅರಿಬಿ ಎಲದಾಗ. ಅದೇ ಹಾದಿ ಹಿಡದ ದ್ರೌಪದ ನೇವಿ ಹಾದ ನಡೆದಾಗ. ದೊಡ್ಡ ಮಹಾತ್ಮರ್ನ ನೋಡ್ತಾಳಪ್ಪ ನೀರಿನ ಒಳಗ. ಏ ಕಾಲ ಬಿದ್ದ ಆಶೀರ್ವಾದ ತಗೋಬೇಕಂತ ದ್ರೌಪದ ದೇವಿ ಏ ಹಾದಿಯ ಮಾತ್ರ ಕಾಯ್ತಾಳಪ್ಪ ಕೇಳ್ರಿ ಆವಾಗ. ಇವ್ರ ಅಪ್ಪ ಮಾತ್ರ ಎದ್ದ ಬರುವಲ್ಲ ನೀರಿಂದ ಹೊರಗ. ಶರೀರ ಮ್ಯಾಲಿನ ಮೋಹ ಬಿಟ್ಟ ದ್ರೌಪದ ದೇವಿಗೆ ಹೇಳತಾನು. ಏ ಮ್ಯಾಲ ಬರೋ ಪರಿಸ್ಥಿತಿ ಎಲ್ಲವ್ವ ನನಗ. ನನ್ನ ಕೈಪ ಮಾತ್ರ ಗಪ್ಪ ಆಗ್ಯದ ನೀರಿನ ಒಳಗ. ಆಗ ದ್ರೌಪದ ದೇವಿ ಒಂದ ದಗದ ಮಾಡ್ಯಾಳ ಅವಾಗ. ಏ ಹುಟ್ಟಿರುವಂತ ಸೀರೆ ಹರದ ನೀರಿನ ಒಳಗ ಬೆಟ್ಟಾಳಾಗ. ಏ ತಗೊಂಡ ಇದನ್ನ ಹಚ್ಕೊಂಡ ಬರ್ರಿ ಗುರುವೆ ಎನ ಮ್ಯಾಗ. ಅದನ್ನ ಕೈಪ ಮಾಡಿ ಕಟ್ಟುಕೊಂಡ ದುರ್ವಾಸ ಬಂದು ಆವಾಗ. ಮ್ಯಾಲ ಬಂದ ದುರ್ವಾಸ ಋಷಿ ಗಪ್ಪ ಮಾತ್ರ ಕುಂಡ್ರಲೇಲ್ಲ. ಏ ಒಂದ ಮಾತ ಹೇಳ್ಯಾನಪ್ಪ ದ್ರೌಪದ ದೇವಿಗ. ನನ್ನ ಮಾನ
ಹೋಗಾಗ ಚೋಟ ಅರಿಬೆ ಕೊಟ್ಟಿ ಅಂದಾಗ ಏ ನಿನಗಾದ್ರೂ ಕಷ್ಟ ಕಾಲ ಬಂದಗಳಿಗ್ಯಾಗ ಏ ಇದೇ ಚೋಟಿ ಅರಿಬೆ ಹೋಗಿ ಕೋಟಿಯಾಗಿ ಮಾನ ಕಾಯಿಲೆ ಏ ಹಿಂಗ ಅಂದ ಆಶೀರ್ವಾದ ಮಾಡ್ಯಾನ ಅವಾಗ ಅದೇ ಬಂದ ದಾನ ಕೈಯ ಹಿಡಬೇಕಾದ ಆವಾಗ ಏನಾತ್ರಿ ಮಾ ಅಪ್ಪ ದೊಡ್ಡವಿದ್ದಲ್ಲ ನೀರ್ನ್ಯಾಗ ಕೂತಿದ್ದ ಮೈ ಮೇಲೆ ಬಟ್ಟು ಅರಿ ಬಿದ್ದಿದ್ದಿಲ್ಲ ಬರ್ಬೇಕಾಗಿತ್ತ ನನ್ನ ಅಕ್ಕ ಮಾದೇವಿ ಬಂದಂಗ ಹೊರಗ ಹೊರಗೆ ಅಂತ ಬರ್ಬೇಕಲ್ಲ ಬರೇ ಕೌಶಿಕ ರಾಜ ನನ್ನ ಅಕ್ಕ ಮಾದೇವಿ ಮೇಲೆ ಮನಸ್ಸು ಮಾಡಿದರ ಏನಾತು ಏ ರಾಜ ಈ ಶರೀರ ಮೇಲೆ ಮೋಹ ಆಗ್ಯದೇನೋ ನಿನಗ ಹೌದೌದು ತಗೋ ಇದನ್ನ ತೇಳ ತನ್ನ ಮೈ ಮೇಲೆ ಹುಟ್ಟಿರುವಂತ ಅರಿಬಿ ತಗದ ಏನ್ ಮಾಡ್ತಾರ ಬರೇ ಜಡಿ ಕೂದಲ ಮ್ಯಾಗ ಕಲ್ಯಾಣಕ್ಕೆ ಹೋಗ್ಯಾಳ ಮತ್ ನಿಮ್ಮ ದುರ್ವಾಸ ಋಷಿನು ಮತ್ ಕೈ ಪಗಪ್ಪದಾಗ ಎದ್ದು ಬರ್ಬೇಕಾಗಿತ್ತು ಕೂದಲ ಬಿಟ್ಕೊಂಡು ಹೊರಗ ಅವನು ಬರ್ಬೇಕಲ್ಲ ಎದ್ದ ಇವರು ಬಿಡ್ತಾರ್ರಿ ಕೂದಲ ಯಾವಾಗ ಸೀಸನ್ದಾಗ ಸಡು ಆಗಲ್ದಾಗ ತಿಳ್ಕೊಂಡಿರ್ಬೇಕಲ್ಲ ಯಾವ ಕೂದಲು ಭಾಳ ಒಡದ್ ಹೇಳಕ್ ಬರಂಗಿಲ್ಲ ಇವರು ಬಿಡ್ತಾರ್ರಿ ಕೂದಲ ಹೆಂಗ ಯಾಯ್ ಹಾಡ್ಕಿ ಹಾಡಿ ಹಾಡಿ ಹಂಗ ಸಡು ಇಲ್ಲಾಗೈತಿ ಮತ್ತು ಟೈಮ್ ಇರಂಗಿಲ್ಲ ಬಿಟ್ಟ ಬಿಡ್ಬೋದು ಹಂಗ ಇವ್ರು ಬಿಡು ಕೂದಲು ಇವ ಎಲ್ಲಾರಿಗೆ ಆದಿತ್ಯನು ಅದಗದ ಹಂಗ ಆಗ್ತದ ನನಗ ನಿನಗ ಜಮೀನ್ ಆಸ್ಮಾನ್ ಫರಕ್ ಅದ ಅದಕ್ಕೆ ಹೆಂಗ್ರಿ ನೀವ್ ಒಂದ ಬ್ಯಾಡಿಗೆ ಮೆಣಸಿನಕಾಯಿ ಇದ್ದಂಗ ಮಸೀಬಿನಾಳ ವಿದ್ಯಾ ಅಂದ್ರ ಒಂದ ಲವಂಗ ಮೆಣಸಿನಕಾಯಿ ಇದ್ದಂಗ ಹೆಂಗ ನಾ ಎಲ್ರಿ ಬಾಳ ದಾಡ್ಸಿ ಅದನಿ ದಮ್ ಅದನಿ ಉದ್ದ ಬೀಸದನಿ ಎಲ್ಲಾರು ನನ್ನಂತಿನ ತರಂದ್ರ ಕಬಲಿಲ್ಲ ಬ್ಯಾಡಿಗೆ ಮೆಣಸಿನಕಾಯಿನು ನೋಡ್ಲಕ್ ಬಾಳ ದಮ್ಮ ದಾಡಿಸಿ ಇರ್ತದರಿ ಏನಾಗ್ತದ 10 ಕಿಲೋ ಕುಟ್ರಿ ಅದನ್ನ ಒಳಗ್ ಕೆಲಸ ಇರಂಗಿಲ್ಲ ಅದ್ರದ ಕೆಲಸ ಇರಂಗಿಲ್ಲ ಆ ಮೆಣಸಿನಕಾಯಿ ಇದ್ದಂಗ ನೋಡ್ರಿ ಕಂಬೋಗಿ ಸುರಾಪ ಹ್ಯಾಂಗ ಬಾಳ ನೋಡ್ಲಕ್ ದಮ್ಮ ದಾಡಿಸಿ ಅಗದಿ ಕೆಂಪ ಕರೆ ಮಾಡೋದೇನ ಒಳಗ್ ಕೆಲಸ ಇಲ್ಲ ಕರೆ ಲವಂಗ ಮೆಣಸಿನಕಾಯಿ ನನಗತ್ಲೆ ನೋಡ್ಲಕ್ ಸಣ್ಣದ ಭಾಳ ಇರ್ತದ್ರಿ ಏನಾಗ್ತದ 10 ಕಿಲೋ ಬ್ಯಾಡಿಗೆ ಮೆಣಸಿನಕಾಯಿ ಬರೇ ಒಂದ್ ಮುಟ್ಟಿಗೆ ಲವಂಗ ಮೆಣಸಿನಕಾಯಿ ಹಾಕಿ ನೋಡ್ರಲೆ ಏನಾಗ್ತತಿ ತಳ ಹಿಡ್ಕೊಂಡು ಬುಡತಕ್ಕ ಬೆಂಕಿ ಹತ್ತುವತ್ತನ ಚರರರರರ ನನಗ ನಿನಗ ಜಮೀನ್ ಆಸ್ಮಾನ ಫರಕ್ ಅದ ತಮ್ಮ ನಾನು 11 ಅವತಾರದಕ್ಕಿ ನೀನು 10 ಅವತಾರದವ್ ನನಗ ಒಂದ್ ಅವತಾರದಾಗ ಕಮ್ಮಿ ಅದಿ ನೀನು ನನ್ನ ಅವತಾರ ತೋಡ್ಲಕ್ಕ ನಿನಗ ಆಗಂಗಿಲ್ಲ ಬರೇ ಎಂತಿಂತದು ಒಂದು ಕರೋನಾ ಟೈಮ್ ಬಂದಾಗ ಏನಾತು ಸ್ವತಃ ನಿನ್ನ ಸದಾಶಿವ ಮುತ್ಯ ಕುತ್ಕೊಂಡು ಹೇಳ್ದ ಏನತ ಆ ನಡು ದುರ್ಗ ಒಂದ್ ಐತ್ರಿ ಮೊದಲಕೀಗ ಆಂಬಲಿ ಬಾನ ಕೊಟ್ಕೊತ ಬರೀಕೀಗ ಅಂದ್ರ ನಿಮ್ಮನ್ನ ತಾಂಡ ಗಿಡತಾಳ ಅಂತ ಹೇಳ್ತಿದ್ದ ಕುತ್ಕೊಂಡ ಬರೇ ಅವಂಗ ಬೋಳಗಾಯಿ ಹೋಗ್ತತಿ ಅಂದ್ರೂ ಹಂಗೂ ಇಲ್ಲ 3 ಸೀಮ್ಯಾಗ ನಿನ್ನ ಚಿಕ್ಕ ಯಾಕಿ ಕೈಯಾಗ ಚಂದ್ರನ ಕೈಯಾಗ ಗಪ್ಪ ಅದ ಏನಾತು ಓಡಿ ಹೋಗಿ ಹಿಡಿಲಾಕ್ ಹೋಗ್ತಾಳ ಜುಟ್ಟಟ್ಟ ಬಂದು ಅಖಂಡ ಭೂಮಿಯಾಗ ಇಳದ ನಮ್ಮ ಚಂದ್ರವನದಿಂದ ನಿಮ್ಮ ಸದಾಶಿವ ಮುತ್ಯಾಗ ಬೋಳಗಾಯಿ ಹೋಗ್ತದ ಮತ್ತೆ ಸದಾಶಿವ ಮುತ್ಯನ ತೇರಿ ಎಳಿಬೇಕಾದ್ರು ಹಂಗ ಇಲ್ಲ ಹೆಂಗ ಸುಮ ಎಳಿತೈತೇನ ಬಬಲಾದ್ಯಾಗ ಸದಾಶಿವ ಮುತ್ಯನ ತೇರ ಏನಾಗ್ತದ ವರ್ಷಕ್ಕೊಮ್ಮೆ ತೇರಿ ಎಳಿಬೇಕಾದ್ರ ಸದಾಶಿವ ಮುತ್ಯನ ತೇರಿಗೆ ಮ್ಯಾಲ ಕಳಸಕ ಚಂದ್ರವ್ ತಾಯಿ ಸೀರಿ ಸುತ್ತಿದಾಗ ಅಟ್ಟ ತೇರು ಮುಂದಕ್ಕೆ ಎಳಿತೈತಿ ಇರ್ಲಿಕ್ಕ ಎಳೆಯಂಗಿಲ್ಲ ಅದು ಸೀರಿ ಬೇಕ ಇದು ಬಂದತ್ ನೋಡ್ರಿ ಸೀರೆನ ಸೂರ್ ಇದಕ್ಕೂ ಸೀರಿ ಬೇಕ ನಾನು ಸೀರಿ ಬಿಟ್ರ ನಿಮ್ಮ ಅಪ್ಪಗ ನಿರ್ವಾ ಇಲ್ಲ ನೀ ಯಾವ್ದು ಎಕಡೆದ ಬಂದಿ ಅಪ್ಪ ದೊಡ್ಡ ಮತ್ತ ಇದು ಅಲ್ಲದ ಹೇಳತ್ತೇನ್ರಿ ಏನ್ ಹೇಳ್ತಾನು 33 ಕೋಟಿ ದೇವತ್ಯಾರಿದ್ರು 66 ಕೋಟಿ ದೈತ್ಯರಿದ್ರು ಏನಾತ ಅವಾಗ ನನ್ನ ಪರಮಾತ್ಮ ಕಾಪಾಡ್ಯಾನಂತ ಹೇಳ್ತಿ ಎದರ್ಲೇರೆ ಬಡಿಲಿ ನೀನು ಯಾಕ ನಿಮ್ಮ ಅಪ್ಪ ಕಾಪಾಡ್ಯಾನ ಅವಾಗ ಸಾಕ್ಷಾತ್ ನನ್ನ ಆದಿಶಕ್ತಿ ನಿಂದಿರ್ತಾಳ ದೈತ್ರ ಮುಂದೆ ಹೇಳ್ತಾಳ ಏನತ ಹೇಳ್ತಾಳ ದೇವತ್ಯಾರಿಗೆ ನೋಡು ನೀವು 33 ಕೋಟಿ ಅದೇರಿ ಅವ್ರ 66 ಕೋಟಿ ಅದಾರ ದೈತರ ಸಂಖ್ಯೆ ಒಂದ ಪಟ್ಟು ಹೆಚ್ಚೈತಿ ಇಬ್ಬಿಬ್ರು ಬಂದ ಒಬ್ಬೊಬ್ಬರಿಗೆ ಗಂಟು ಬಿದ್ದರ ನೀವು ಉಳಿಯಂಗಿಲ್ಲ ಅವ್ರ ಕೈಯಾಗ ನಾನು ಒಂದು ಆಕಳಾಗಿ ನಿಂದಿರ್ತಾನ ಎಟ್ಟ 33 ಕೋಟಿ ದೇವಾನು ದೇವತೆಯರೆಲ್ಲ ಬಂದ ನನ್ನ ಹೊಟ್ಟಿ ಒಳಗ ಅಡಕ್ಕಾಗ್ರಿ ಅವ್ರ ಕೈ ಕಣ್ಣು ಮುಂದೆ ನಿಮ್ಮನ್ನ ಎದರದನ್ ತಪ್ಪಿಸ್ತಾನಂದಳು ಸಾಕ್ಷಾತ್ ಒಂದು ಗೋಮಾತೆಯಾಗಿ ನನ್ನ ದೇವಿ ಆದಿಶಕ್ತಿ ನಿತ್ತಳಿ ಇವನು ಮುಂದ 33 ಕೋಟಿ ದೇವಾನ ದೇವತೆಯರೆಲ್ಲ ಬಂದ ಆಗಿನ ಟೈಮ್ ಹಾಕಿ ಹೊಟ್ಟ್ಯಾಗ ಹೋಗಬಿದ್ದಾರ ಇವ್ರ ಅದಕ್ಕ ಈಗ ಸದ್ದ ಆಕಳ ಹೊಟ್ಟಿ ಒಳಗ 33 ಕೋಟಿ ದೇವಾನ ದೇವತೆಯರ ತುಂಬಿ ತುಳುಕ್ಯಾರ ಅನಾಂಟ್ಲೆ ಮನಿ ಒಳಗ ಮೈಲಿಗಾಗ್ಲಿ ಮುಡ್ಚಟ್ಟಾಗ್ಲಿ ಸೂತಕ್ಕಾಗ್ಲಿ ಏನ್ ಮಾಡ್ತಾರ ಆಕಳ ಗೋಮಾತ್ರೆ ತಗೊಂಡ ಮನಿ ಒಳಗ ಹೊಡೆದ್ರಂದ್ರ ಮೈಲಿಗೆ ಮುಡ್ಚಟ್ಟ ಸೂತಕ ಎಲ್ಲ ಹೋತತ್ ಹೇಳ್ತಾರ ಲಾಕ ಕೊಟ್ಟಿ ಕಂಬೋಗಿ ಗೂಳಿ ತಂದಿರ್ತಿರ್ಲ ಇದ್ರು ಯಾರು ಹೊಡಿತಾರ ನಮ್ಮ ಮನ್ಯಾಗ ಇದ್ರು ಹೊಡ್ಲಾಕ್ ಬರಂಗಿಲ್ಲ ಬಾಡಿಗೆ ಎತ್ತಿನಂಗ ದುಡಿಬೇಕು ನೀ ಇಲ್ಲೇ ಮಾತ್ರ ನನ್ನ ತ್ಯಾಕನ ಜೀವಾತ್ಮ ಶರೀರ ಒಳಗಾದ್ರು ಬಾಡಿಗೆ ಎತ್ತಿನಂಗ ದುಡಿಲಾಕತ್ತಿ ನೀನು
ನನ್ನ ಶರೀರ ಒಳಗಾದ್ರು ಬಾಡಿಗೆ ಎತ್ತನಿ ಹಾ ಹಾ ಸ್ವತಂತ್ರ ಇಲ್ಲ ನಿನಗ ಏನಿಲ್ಲ ನನ್ನ ಶರೀರ ಒಳಗಾದ್ರು ಬಾಡಿಗೆ ಎತ್ತಿ ನಂಗ ದುಡಿಲಾಕತ್ತಿ ಹಾ ಹಾ ಭೂಮಿ ತಲೆ ಮ್ಯಾಗ ಬಾಂಧಕಿ ಸಿಂದಿ ಬಹಿರಂಗದೊಳಗ ಬಂದ್ರ ಈ ಭೂಮಿ ಮೇಲಾದ್ರು ಬಾಡಿಗೆ ಎತ್ತಿನಾಗ ದುಡಿಲಾಕತ್ತಿ ಹೌದೌದ್ರಿ ನೀ ಹೆಂಗ ಹೆಂಗ್ರಿ ಜೀವಾತ್ಮ ದೊಡ್ಡದತ್ ಹೇಳಿದಿ ಹಾ ಹೇಳತಾನ ಮತ್ತ ಇದನ್ನೊಂದ್ ಅಲ್ದ ಇನ್ನೊಂದ್ ಹೇಳ್ಯಾನ್ರಿ ಏನಂತ ಹೇಳ್ತಾನು ಏ ಹೆಣ್ಣಿನ ವೀರ್ಯ ಹೆಚ್ಚು ಬಿದ್ರ ಹೆಣ್ಣು ಮಗಳು ಹುಟ್ಟುತ್ತಾಳ ಗಂಡಿನ ವೀರ್ಯ ಹೆಚ್ಚು ಬಿದ್ರ ಗಂಡು ಮಗ ಹುಟ್ಟುತ್ತಾನ ಹಾ ಹಾ ಇಬ್ಬರು ಸಮವಾಗಿ ಬಿದ್ರ ಅಲ್ಲಿ ಅರ್ಧ ನಾರೇಶ್ವರ ಹುಟ್ಟಂದ್ರ ಜೋಗಾಪ್ ಹುಟ್ಟುತ್ತಾನ ಅನ್ನೋ ಲೆಕ್ಕ ಅವಂದ ಹಾ ಹೇಳತಾನು ನೀ ಹಿಂಗ ಹೇಳ್ತಿತ್ತಮ್ಮ ಐನ ಪುರಾಣಿಕ ಬೇರೆ ಹೇಳ್ತದಲ್ಲೋ ಹೆಂಗ ಹೇಳ್ತದ ನೀ ಹಿಂಗ ಹೇಳಕತ್ತಿ ಹಾ ಹಾ ಅರ್ಧ ನಾರೇಶ್ವರ ಹುಟ್ಟುತ್ತಾನಕಿ ಹೊಟ್ಟೆ ಆಗತ್ತ ಇದು ಸೈನ್ಸ್ ಪ್ರಕಾರ ಹೆಂಗ್ರಿ ಅರ್ಧ ನಾರೇಶ್ವರ ಹುಟ್ಟುತ್ತಾನ ಅಂತ ಹೇಳ್ತಿ ಹಾ ಹಾ ಅರ್ಧ ನಾರೇಶ್ವರಲ್ಲಿ ಹುಟ್ಟಬೇಕಾದ್ರ ಅದ್ರ ದಗದ್ ಬೇರೆ ಐತಿ ಹೆಂಗೈತ್ರಿ ಒಂದಾನೊಂದು ಟೈಮದೊಳಗ ಕಾರ್ತಿಕ ವೀರಾರ್ಜುನ ಕ್ಷತ್ರಿಯ ವಂಶದ ರಾಜ ಏನ್ ಮಾಡ್ತಿದ್ದ ಜಮದಗ್ನಿ ಗುಡಿಸಲತ್ಯಾಕಿಂದ ಹಾದ ನಡೆದಿದ್ದ ತನ್ನ ಸೈನ್ಯ ತಗೊಂಡ ಏನಾತ ಅವಾಗ ಅವಾಗ ತನಗ ಹಸು ಆದಾಗ ಜಮದಗ್ನಿ ಗುಡಿಸಲಕ್ಕೆ ಹೋದ ಹಾ ಏನಾತ್ರಿ ಹೋಗಿ ನಮಗ್ ಹಸುವಾಗಿ ನಮ್ಮ ಸೈನ್ಯಕ್ಕೆಲ್ಲ ಊಟ ಬಡಿಸಂದ ಹಾ ಅವಾಗ ಪಂಚಪಕ್ವಾನ ಅಡಿಗೆ ಮಾಡಿ ನೀಡುತ್ತಿದ್ದಳ ನನ್ನ ತಾಯಿ ರೇಣುಕಾದೇವಿ ಹಾ ಹಾ ಏನಾತು ಇವ ಕಾರ್ತಿಕ ವೀರಾರ್ಜುನ ಅಂದ ಇವ್ರ ಮನ್ಯಾಗ್ರೆ ಸೈಡ್ ನೋಡ್ತೇವ ಒಂದ್ ಅಂಗಡಿ ಇಲ್ಲ ದುಕಾನ್ ಇಲ್ಲ ಕಿರಾಣ ಅಂಗಡಿ ಇಲ್ಲ ಏನೂ ಇಲ್ಲ ಪಂಚಪಕ್ವಾನ ಅಡಿಗೆರೆ ಇವ್ರ ಮನ್ಯಾಗ ತಯಾರಾಗಲತ್ತೈತಿ ಏನು ಮಂತ್ರ ಐತಿ ಇದ್ರೊಳಗಂದ್ರು ಅವಾಗ ಏನತಾರ ಕಾಮದೇನು ಆಕಳ ಐತಿ ಅಂತ ಹೇಳಿ ಜಮದಗ್ನಿ ಹೇಳ್ತಾನ ನನ್ನ ಮನಿ ಒಳಗ ಕಾಮದೇನು ಆಕಳ ಐತ್ರಿ ಬೇಡಿದ್ದೆಲ್ಲ ಅಡಿಗೆ ತಯಾರಾಗ್ತತಿ ಅಂದ ಅವಾಗ ಏನಾತ್ರಿ ಬೇಡಿದ್ದೆಲ್ಲ ಅಡಿಗೆ ತಯಾರಾಗ್ತತಿ ಅಂದಾಗ ಏನಾತ ಅವಾಗ ಕಾರ್ತಿಕ ವೀರಾರ್ಜುನಲ್ಲಿ ಕೊಟ್ಟ ಗುಣ ಬಂದ್ ಬಿಡ್ತು ಏನ್ ಮಾಡ್ತಾರ ಇಂತ ಆಕಳ ಇವನ ಮನ್ಯಾಗ ಇರೋಕಿತ್ತನು ಮೊದಲ ಹಾ ಹಾ ನನ್ನ ರಾಜವಾಡ್ಯದೊಳಗಿದ್ರ ಬಾಳ ಚಲೋ ಆಗ್ತತಿ ಅಂದ ಹೌದೌದ್ರಿ ಆಕಳ ಒಯ್ಬೇಕಂತ ಹೇಳಿ ಜಮದಗ್ನಿ ಸಂಗಾಟ ಹೊಡೆದಾಟ ಬಡದಾಟ ನಡೀತು ಏನಾತು ಹೊಡೆದಾಟ ಬಡದಾಟ ನಡೆದಾಗ ಅವಾಗ ಮಾಸ್ತರೆ ಏನಾತ್ರಿ ಕಾಮದೇನು ಆಕಳ ಆಕಾಶಕ್ಕೆ ಹೋತು ಹಾ ಹಾ 21 ಗಾಯ ಮಾಡಿ ಜಮದಗ್ನಿನ ತಗೊಂಡು ಹೋಗಿಬಿಟ್ಟ ಕಾರ್ತಿಕ ವೀರಾರ್ಜುನ ಹೌದೌದ್ರಿ ಎಲ್ಲವೂ ತನ್ನ ಕೈ ಒಳಗಿನ ಬಳಿ ಹೊಡ್ಕೊಂಡು ಅಳತಿದ್ಳು ಪರಶುರಾಮ ವಿದ್ಯಾ ಕಲೀಲಾಕ ಹೋಗಿದ್ದ ಹೊಳ್ಳಿ ಬಂದ ಕೇಳ್ತಾನ ತಾಯಿಗೆ ಏನಂತ ಕೇಳ್ತಾನ ಏ ತಾಯಿ ಯಾಕ ಅಳ್ಳಕತ್ತಿದಿ ಕೊಳ್ಳಾಗ ತಾಳಿಲ್ಲ ಹಣಿ ಮೇಲೆ ಕುಕ್ಮ ಅಳಸ್ಕೊಂಡ ಯಾಕ ಅಳ್ಳಕತ್ತೀವ ಹೌದೌದ್ರಿ ಅವಾಗಂದ್ರು ಏನಂತಾರಿ ಅಲ್ಲೋ ಪರಶುರಾಮ ಕಾರ್ತಿಕ ವೀರಾರ್ಜುನ ಬಂದ ನಿಮ್ಮ ಅಪ್ಪಗ 21 ಗಾಯ ಮಾಡಿ ತಗೊಂಡು ಹೋಗ್ಯಾನೋ ಹೆಂಗ ಮಾಡ್ಲಿ ಅವಾಗ ಹೇಳ್ತಾನ ತಾಯಿ ಬರೇ ನೀ ಆಜ್ಞೆ ಮಾಡ ನನಗ ಏನತ ಯಾವ ಕಾರ್ತಿಕ ವೀರಾರ್ಜುನ ಅವನ ವಂಶ ನಟ್ಟವಂಶ ಮಾಡಿ ಬರ್ತಾನಂತೇಳಿ ಹಠಾತ್ ಏನ್ ಮಾಡ್ತಾರ ಹಠಾತ್ ನಿತ್ತಾಗ ತಾಯಿ ಎಲ್ಲಮ್ಮ ಹೇಳ್ತಾಳ ಏನ್ ಹೇಳ್ತಾಳ ತಾಯಿ ತಮ್ಮ ಹೋಗ ನಿನಗ ಬ್ಯಾಡ ಅಂದಿಲ್ಲ ಗಂಡಾಳ ಬಂದ್ರ ಒಟ್ಟ ಬಿಡಬೇಡ ಸೀರೆ ಉಟ್ಟ ಇದರಿಗೆ ಬಂದ್ರಂದ್ರ ಒಟ್ಟ ಹೊಡಿಬೇಡಪ್ಪ ಅಂತ ಹೇಳಿಬಿಟ್ಲು ಹೌದೌದ್ರಿ ಅವಾಗ ಏನ್ ಮಾಡ್ತಾರು 21 ಸಲ ಭೂಮಂಡಲ ಪ್ರದಕ್ಷಿಣೆ ಹಾಕಿ ಹೋದ ಏನಾತು ಎಟ್ಟ ಗಂಡಾಳ ಬರ್ತಿದ್ದ ತಟ್ಟು ಎಲ್ಲ ಹೊಡಿತಿದ್ದ ಸೀರೆ ಉಟ್ಟ ಹೆಣ್ಮಕ್ಳು ಬಂದ್ರ ಬಿಟ್ಟು ಬಿಡ್ತಿದ್ದ ಬಿಡ್ಲಾತಿದ್ದ ಎಟ್ಟ ಗಂಡಾಳ ಬರ್ತಿದ್ದ ಎಲ್ಲ ಹೊಡಿತಿದ್ದ ಸೀರೆ ಉಟ್ಟ ಯಾರು ಇದರಿಗೆ ಬರ್ತಾರ ತಾಯಿ ನಿಮ್ಮನ್ನ ಹೊಡಿಯೋಕ ನನಗ ಆಜ್ಞೆ ಆಗಿಲ್ಲ ನಾ ನಿಮ್ಮನ್ನ ಹೊಡೆಯಂಗಿಲ್ಲ ಸೈಡ್ ಸರಿ ಇರ್ತಿದ್ದ ಹೌದೌದ್ರಿ ಅವಾಗ ಏನಾತು ಕಂಬಗಿ ಏನ ಬಂದವ್ರಲ್ಲ ಗಂಡ ಹಾಡು ಏನ್ ಮಾಡ್ತಾವ ಇಂತ ಒಂದು ಕಂಟಿ ಮೇರಿ ಕುತ್ಕೊಂಡು ನೋಡಿದ್ವು ನೋಡ್ರಿ ಇವೊಂದು ಏನತಾವು ನೇಟ ದೋತ್ರ ಉಟ್ಕೊಂಡು ಗಂಡಾಳಾಗಿ ಬಂದವ್ರನ್ರೆ ಹೊಡಿಲಾತಾನು ಸೀರೆ ಉಟ್ಟು ಬಂದವ್ರನ್ರೆ ಬಿಡ್ಲಾಕತ್ಯಾನ ದೋತ್ರ ಉಡಾಂಟ್ಲೆ ನಮ್ಮ ಜೀವ ಹೋಗ್ತಿತ್ತಂದ್ರ ಈ ದೋತ್ರದಾಗ ಏನ ಸುಖ ಐತಿ ಅಂದ್ರ ಇವ್ರು ಏನ್ ಮಾಡ್ತಾರ ಅವಾಗ 3 ಮಂದಿ ಮನಿಗೆ ಹೋಗಿ ಸಣ್ಣ ಪಡಿಕೆ ಸುತ್ತಕೊಂಡು ಬಂದ್ರ ತಲೆ ಮ್ಯಾಗ ಹೊತ್ಕೊಂಡ ಸೀರೆ ಉಟ್ಟುಕೊಂಡ ಬಂದ ಅವನ ಮುಂದೆ ನಿತ್ರು ತ್ರಿಕಾಲಜ್ಞಾನಿ ಪರಶುರಾಮ ನೋಡ್ತಾನೋ ಏನತಾನು ಇನಕ ತಕ ಬರೇ ನೇಟ ಗಂಡಾಳ ಬರ್ಲಾತಿದ್ದು ಈಗ ಸೀರೆ ಉಟ್ಟು ಹೆಣ್ಮಕ್ಳ ಬರ್ಲಾತೇವ್ ಏನಿದ ಚೀಸ್ ಅಂದ ಅವಾಗ ಏನತಾರು ತನ್ನ ದಿವ್ಯ ದೃಷ್ಟಿದಿಂದ ನೋಡಿದ ಗಂಡಾಳನ ಸೀರೆ ಊಟ ನನ್ನ ಮುಂದೆ ಬಾಂಧ ನಿತ್ತಾರ ಅನ್ನೋದು ತಿಳಿದು ಬತ್ತ ಪರಶುರಾಮಗ ಅವಾಗ ಏನ್ ಮಾಡ್ತಾರ ಅವಾಗ ಹೇಳ್ತಾನೆ ಏ ರಣ ಹೇಳಿಗೋಡ್ರೆ ಏನತಾರು ನೇಟ ಗಂಡಾಳಾಗಿ ನನ್ನ ಕೈಯಾಗ ಜೀವ ಕೊಟ್ಟಿದ್ರಂದ್ರ ಮುಕ್ತಿ ಕೊಡ್ತಿದ್ದೀನ್ರಿ ಮಕ್ಕಳ್ರಿ ಹೌದೌದ್ರಿ ಜೀವ ಹೋಗ್ತತಿ ಅಂತ ಹೇಳಿ ನನ್ನ ಮುಂದೆ ಸೀರೆ ಊಟ ನಿತ್ತಾರೆ ಬಂದ ನಿಮ್ಮನಂತೂ ನಾ ಹೊಡೆಯಂಗಿಲ್ಲ ಸೀರೆ ಊಟರಿ ಅಂದ್ರ ನನ್ನ ತಾಯಿ ಆಜ್ಞೆ ಆಗಿಲ್ಲ ನಿಮ್ಮನ್ನ ಹೊಡೆಯಂಗಿಲ್ಲ ಆದ್ರ ಹಂಗ ಮಾತ್ರ ಬಿಡಂಗಿಲ್ಲ ಏನಾಗ್ತದ ನನ್ನ ಮುಂದೆ ನೀವು ಸೀರೆ ಊಟ ನಿತ್ತಾರೆ ಅಂದ್ರ ಏನಾಗ್ತದ ನನ್ನ ತಾಯಿ ಸೌದತ್ತಿ ಎಲ್ಲವನ್ನ ಗುಡ್ದಾಗ ನನ್ನ ತಾಯಿ ಚಾಕರಿ ಮಾಡೋಗ್ರೆ ಮಕ್ಕಳ ಗಂಡಸೋಗ ಅಪ್ಪಗಳು ಆಗೋಗ್ರ ತಿಳಿಸಿಂದ ಬಾ ಆಶೀರ್ವಾದ ಯಾನೆ ಶ್ರಾಪ ಮಾಡಿಬಿಟ್ಟ ನೀ ಹೇಳ್ತಿ ಕೀಲಿ ಜೋಗಾಪಗಳಾಗ್ಯಾರತ ನೀ ಹೇಳ್ತಿ ಶಾಸ್ತ್ರ ಹೇಳ್ತೈತಿ ಪರಶುರಾಮ ಅಲ್ಲಿ ಶ್ರಾಪ ಕೊಟ್ಟನು ಅಲ್ಲಿ ಜೋಗಾಪ ಆಗ್ಯಾನತ್ತ ಅದ್ ಹೇಳ್ತದ ನಿಂದ ಖರೇನೋ ಆದ ಸುಳ್ಳು ಆದ ಖರೇನೋ ನಿಂದ ಸುಳ್ಳು ಯಾವ್ದು ಖರೆ ಇದ್ರಾಗ
ಪರಶುರಾಮನ ಕಾಲು ಹಿಡ್ಕೊಂಡು ಬಂದತ್ತಿದ ಅಲ್ಲಿ, ಯಾಕಂದ್ರ ತಳದಾಗ ನಿನಗೆ ಶ್ರಾಪ ಆಗೈತಿ. ಆಗೈತ್ರಲ್ಲ. ಏನ ಸೀರಿ ಹುಟ್ಟದಕ್ಕಾಗಿ ಬೇಕಾದ್ರ ಪುರಾಣ ಲೇಖಿ ಹಾ ಹಿಂಗಾಗೈತಿ ಅವರ. ಹೌದೌದ್ರಿ. ಮನ್ನಿ ಹೆಂಗ ದೊಡ್ಡವಾಗ್ತಿಯಪ್ಪ. ಎಲ್ಲಿ ದೊಡ್ಡವ ನೀನು? ಹ್ಞೂ ಮತ್ ಇದನ್ನೆಲ್ಲ ಬಿಟ್ಟನ್ರಿ. ಏನ್ ಚಾಲು ಮಾಡ್ಯಾನ? ಜೀವಾತ್ಮ ಬಾಳ ದೊಡ್ಡವ. ದೊಡ್ಡವ ಅಂತ ಹೇಳ್ತಾನ. ಒಂದು ಉದಾಹರಣೆ ಕೊಡ್ತಾನ ಕೇಳ್ತಮ್ಮ ನಿನಗ. ಹೆಂಗ? ಮನಿ ಇದ್ದಾಗನ ಬಾಡಿಗೆ ಕೊಡ್ಲಾಕ ಬರ್ತೈತಿ. ಹಾ ಬರ್ತದ. ಮೊದಲ ಮನಿ, ಹಾ ಮನಿ, ಆಮೇಲೆ ನಿನಗ ಬಾಡಿಗೆ. ಹೌದ್ ಹೌದ್ರಿ. ಈಗ ಯಾವ್ರಿ ಒಬ್ಬ ಬಾಡಿಗೆ ಕೇಳ್ಕೊತ ಬರ್ತಾನ, ಮನಿ ಇದ್ದಾಗನ ಬರ್ರಿ ಮನಿ ಐತಿ ಕೊಡ್ತೀವಿ ಬಾಡಿಗೆ ಅಂತ ಹೇಳ್ತಾರ. ಹಾ ಹೇಳ್ತಾರಲ್ಲ. ಮನಿನ ಇರ್ಲಿಕ್ಕ ಬಾಡಿಗೆ ಅದಕ್ಕೆ ಕೊಡವದಿ. ಹಾ ಬೇಕಲ್ಲ. ಹಂಗ ಮೊದಲನ್ನ ಹಾ ಹಾ ಮೊದಲ ಪಿಂಡ ಮೂಡ್ತದ, ಆಮೇಲೆ ನಿನ್ನ ಪ್ರಾಣ ಬಂದ ಕುಡ್ಕೋತೈತಿ. ಓತಮ್ಮ ಹೌದ್ ಹೌದ. ಪಿಂಡ ಮೂಡಿದ 4ನೇ ತಿಂಗಳಿಗೆ ಬಂದ ಜೀವಾತ್ಮ ಕೂಡ್ಕೋತೈತಿ. ಕೂಡ್ಕೋತೈತಿ. ಅನಕ ತಕ ಇಲ್ಲ ಅಲ್ಲಿ ನಿನ್ನ ಕೆಲಸ. ಏನಿಲ್ಲ. ನನಕ 4 ತಿಂಗಳು ಸಣ್ಣವದಿ. ಸಣ್ಣವದಿ. ನಿನ್ನ ಜೀವಾತ್ಮ ಆದ್ರೂ ನನ್ನ ಪಿಂಡದಕ್ಕಿಂತ 4 ತಿಂಗಳಾಗ ಸಣ್ಣದದ ಇದು. ನನಗ ನೀ ದೊಡ್ಡವ ಅಲ್ಲ. ಅಲ್ಲ ಅಲ್ಲ. ಇರ್ಲಿ ಬಿಡಿ, ಇಟ್ಟೆಲ್ಲ ಹೇಳೋದಾತು ಮಾಡೋದಾತು ಇರ್ಲಿ. ಹಾ ಏನಾತ್ರಿ? ಈಗ ಸೂರ್ಯ ದೊಡ್ಡವ ಅಂತ ಹೇಳ್ತಾರ. ಹಾ ಹೇಳ್ತಾನು. ಈ ಕಡೆ ಉದಿ ಆಗ್ತದ. ಹಾ ಉದಿ ಆಗ್ತದ. ಉದಿ ಆಗ್ಲಾಕೈತಂದ್ರ ಈ ಕಡೆ ಮುಣಗ್ಲಾಕ್ ಹತ್ತದ್ವಿ. ಹೌದೌದ್ರಿ. ನಿನ್ನ ಮಾತಿನಂತೆ ಕಬಲಿ ಕೊಡುನು. ಇದ್ರಾಗ ಅವ್ವ ದೊಡ್ಡಕ್ಕೆ ಅಪ್ಪ ದೊಡ್ಡವ. ಹಾ ಹಾ ಹೊತ್ತು ಮುಣಗ್ಲಾಕೈತಂದ್ರ ಹಿರಿಯರೇನ್ ಹೇಳ್ತಾರು? ಹಿರಿಯರು ಏನತ್ತಾರ್ರಿ? ಏ ತಮ್ಮ, ಹಾ ಹಾ ತಾಯಿ ಹೊಟ್ಯಾಗ ಸೂರ್ಯ ಹೊಂಟಾನು. ಹ್ಞೂ ತಾಯಿ ಹೊಟ್ಯಾಗ ಸೂರ್ಯ ಹೊಂಟಾನ. ಇವ್ರ ಅಪ್ಪನ ಒಳಗದು ಹೋಗ್ಯಾನೇನ್ರಿ? ಎಲ್ಲಿಲ್ಲ. ಜನರುಡಿ ಮಾತದ ಇದು. ಹಾ ಹಾ ಇಲ್ಲಿ ಕಮ್ಮಿ ಅದೀನಿ, ಜನರಲ್ ನಾಲೆಜ್ ಆಗಾದ್ರೂ ಕಮ್ಮಿ ಇದೀಯ. ಕಡಿಮೆ ಅದಿ. ಏನ ಹಾ ಹಾ ಮಾಸ್ತರ ಏನಾಗ್ತದ? ಹೊತ್ತ ಹೊಂಟ ನಸಿಕಿನ್ಯಾಗ ಹಾ ಏನ್ ಕೂಗ್ತದ? ಹುಂಜ ಕೂಗುತ್ತೈತಿ. ಹೂಜು ಕೂಗ್ತದ. ಹಿರಿಯರು ಏನ್ ಮಾತಾಡ್ತಾರ? ಹಿರಿಯರು ಏನತ್ತಾರ? ಹೇಳೋ ತಮ್ಮ, ಕೋಳಿ ಕೂಗೈತಿ ಹೇಳ. ಹಾ ಹಾ ಕೂಗಿದ್ ಯಾವ್ದ? ಹುಂಜ. ಹುಂಜ ಹೆಸರು ಬರುದ ಕೋಳಿದ. ನಾ ದೊಡ್ಡಕ್ಕೆ ಆದ್ನಿಲ್ಲ. ಯಾರು ದೊಡ್ಡವ್ರ? ಹಾ ಹಾ ನಾವ ದೊಡ್ಡವ್ರ. ನೀ ಹಿಂದ ನಿಂತ ಹಲವುದು ಒಂದ ಮುಂದೆ ಹೆಸರು ಬರುದು ನಂದ. ಹೌದೌದು. ಮತ್ ಇದು ಅಂದ್ರಿ ಹಾ ಹಾ ಎಟ ಆರ್ಮಿಗಳಾಗಲಿ ಪೊಲೀಸ್ ಆಗಲಿ ಫೌಜ್ದಾರ್ ಆಗಲಿ ಏನಾಗ್ತದ? ಬೋಲೋ ಭಾರತ ಮಾತಾಕಿ ಅಂದ್ರ ಎದ್ದ ನಿಂತ ಸಲ್ಯೂಟ್ ಹೊಡಿತಾರ. ಹಾ ಹೊಡಿತಾರು. ಏನ ಬೋಲೋ ಭಾರತ ಮಾತಾಕಿ ಅಂದ್ರ. ಹೌದೌದ್ರಿ. ಮತ್ತ ಪಿತಾ ದೊಡ್ಡವಿದಂದ್ರ ಬೋಲೋ ಪಿತಾಕಿ ಅನ್ಬೇಕಾಗಿತ್ತು. ಹ್ಞೂ ಅನ್ಬೇಕಲ್ಲ. ಮಾತನ ಯಾಕೆ ಬೇಕಾಗ್ಯಾಳ? ಯಾಕ? ಕಮ್ಮಿ ಅದೀನಿ ಅಲ್ಲಿ. ಹಾ ನೀ ಎಲ್ಲಾ ಕೆಲಸ ಮಾಡಿ ಕರೆ ನೀ ಹಿಂದ ಹಾ ಹಾ ಹೆಸರು ಬರುದು ನಂದ. ಹಾ ಹಾ ನೀ ಎಲ್ಲೇ ಹೋದ್ರು ನಿನ್ನ ಬಿಟ್ಟ ಮಗಳಲ್ಲ, ನಿನ್ನ ನೆತ್ತಿ ಮ್ಯಾಗ ಕಾಲು ಕೊಟ್ಟ ಪಾತಾಳ ಕಾಣಿಸಿ ಮ್ಯಾಲ 3 ಕಲಿಟ್ ಹೋಗಕಿನು ನಾನ. ಹೌದೌದು. ಎಲ್ರಿ ಹಚ್ಚಿರ್ಬೇಕು 8 ದಾರ್ನಿ. ನೀ ಎಲ್ಲಿ ದೊಡ್ಡವ? ಎದ್ರಾಗ ದೊಡ್ಡವ? ಎಲ್ಲಿ ದೊಡ್ಡವದಿ? ಮಾನ್ಯ ಟಿವಿ ಇವು ಮಾಡೋದಾಗ ಹೆಂಗಾಲಾಯ್ತು ಗೊತ್ತೇನ? ಹೆಂಗಾಗ್ಲತ್ತದ? ಮಾನ್ಯ ಮೋದಿ ಸಾಹೇಬ್ರಿಗೆ ಒಬ್ಬ ಸವಾಲ್ ಮಾಡಿದತ್ರಿ, ಟಿವಿ 9 ಬಂದಿತ್ತು. ಏನತ್ತ? ಅಲ್ರಿ ಮೋದಿ ಸಾಹೇಬ, ಹಾ ಹಾ ಹೋಟ್ಲ್ ಇದ್ದವ್ರಿಗೆ ಬ್ಯಾಳಿ ಕುಡ್ತಿ, ಬೆಲ್ಲ ಕುಡ್ತಿ, ಅಕ್ಕಿ ಕುಡ್ತಿ, ತತ್ತಿ ಕುಡ್ತಿ, ಚಲೋ ಗಾಣದೇನಿ ಕುಡ್ತಿ, ಮ್ಯಾಲ ಚಲೋ ಅಕ್ಕಿ ಕುಡ್ತಿ, ಹೋಟ್ಲಿ ಮಾಡಿದವ್ ನಾನು ಕುಡ್ತೀವೋ ಸಾಹೇಬ ಅಂತಿದ್ದತ್ತವ. ನೀ ಮಾತಾಡೋ ಮಾತು ಹಿಂಗಾಗ್ಲಕತ್ತಿದ್ದು. ಹಿಂಗಾಗ್ತದ. ಹಿಂಗ ಮಾಡ್ಲಕ್ ಹೋಗಬೇಡ ದಗದ. ಅದಕ್ಕ ತಮ್ಮ ಏನಾಗ್ತದ? ನಾ ದೊಡ್ಡವ ಅಂದ್ರ ಕೆಲಸ ಇಲ್ಲ. ಎಲ್ಲಿ ದೊಡ್ಡವದೀನಿ? ನಿನ್ನ ದುರ್ವಾಸ ಋಷಿ ಮೈ ಮೇಲೆ ಒಂದ ಬಟ್ ಅರಿಬಿಲ್ಲದ ಕೂತಿದ್ದ. ನನ್ನ ದ್ರೌಪದ ದೇವಿ ತನ್ನ ಮೈ ಮೇಲಿನ ಸೀರೆ ಹರದ ಬಿಟ್ಟಾಗ ಕೈಪ್ ಕಟ್ಟಕೊಂಡ ಮ್ಯಾಲ ಬಂದ. ಮ್ಯಾಗ ಬಂದದಿ. ಗಂಡ ದೇವ್ರೆಲ್ಲ ಎಲ್ಲಿ ಹೋಗಿದ್ವು? ಅವ್ರು ಬಂದು ಕೊಡಬೇಕಾಗಿತ್ಲ ದೋತ್ರ ಚಡ್ಡಿ. ಇವ್ರು ಕೊಡಂಗಿಲ್ಲ, ಗಂಡ ದೇವ್ರು ಕೊಡಂಗಿಲ್ರಿ ಇವ್ರಿಗೆ. ಗಂಡಾಗ ಅದು ಇವ್ರು ಇಲ್ಲಿ ಈ ಕಡೆ ಹೆಂಗಸರನ್ನ ಎಬ್ಸ್ಕೊತ ಹೋಗಾರದಾರ ಇವ್ರು 3 ಮಂದಿ. ಗಣ ಮಕ್ಕಳ ಕಲ್ಲಾಗಿ ಬಿದ್ದವ್ರನ್ನ ಗಣ ಮಕ್ಕಳನ್ನ ಯಾರು ಎಬ್ಸಂಗಿಲ್ರಿ. ಚಟ ಸುಮಾರಿ. ಅದಕ್ಕ ಹೇಳ್ತಾರ ದೇವ್ರು ಒಲಿಬೇಕಾದ್ರು ಹೆಂಗ್ರಿ? ಕೈಲೇ ಬಾಯಿಲೆ ಕಚ್ಚಿಲೆ ಮೊದಲ ಪಚ್ಚಿರ್ಬೇಕ. ಪಚ್ಚಿಬೇಕಲ್ಲ. ಎದರ್ಲೆ ನೋಡು, ಕೈಲೇ ಬಾಯಿಲೆ ಕಚ್ಚಿ ಪಿಚ್ಚಿ ಅಲ್ರಿ. ಕಚ್ಚಿ ಪಿಚ್ಚಿ ಇದ್ರ ದೇವ್ರ ಒಲಿಯಂಗಿಲ್ಲ, ಕಚ್ಚಿ ಪಚ್ಚಿರ್ಬೇಕ. ಇವರು ಕಾಚಿ ಹಂಗತ್ತೀರಿ? ಎಲ್ಲಿ ಕಚ್ಚಿ ನಿತ್ಯ ನನ್ನ ಮುತ್ಯ ಇದ್ದಂಗಿವ. ಹೆಂಗ ಎಲ್ಲ ಮಾಡಿ ನಂದು ಏನೂ ಇಲ್ರಿ ನಾವು ಕಂಪ್ನಿ. ಮತ್ತು ಹೇಳತ್ಯ ನಾ ಮಾಡೇನಿ ನನ್ನಿಂದ ಆಗೈತಿ. ಅದಕ್ಕೆ ನಮ್ಮ ಹೆಣ್ಮಕ್ಳಿಗೆ ಈಗೇನು ಬಂದಾನ್ರಲ್ಲ ಒಂದು ಮಾತು ಹೇಳ್ದ. ಏನಂತ ಹೇಳ್ಯಾನು? 10 ಆಳಕ್ಕ ಅವಂಗ ಪರ್ಮಿಷನ್ ಐತತ್ತ. ಅಡಿಪಿ ಜುಡಿಪಿ ಹಾದಲ್ಲಿ ಬಂದಲ್ಲಿ ಇಡ್ತಾನತ್ತ. ಇವು ಬ್ಯಾರಿ ಅತ್ತ. ಇಂಥವ್ರ ಕಂಬೋಗ್ಯವ್ರು ಅದಾರ ನನ್ಲೇನ ಹೆಣ್ಮಕ್ಳಿಗೆ ಒಂದು ಮಾತು ಹೇಳ್ಬೇಕಾಗ್ಯದ ಮಾಸ್ತರ. ಏನತ್ತ? ಅದಕ್ಕೊಂದು ಮಾತು ಹೇಳ್ತಾರ ನೋಡ್ರಿ. ಏನಂತ ಹೇಳ್ತಾರಿ? ಊರ ಮುಂದಿನ ಬಾವಿ ಯಾರ ತೋಡಿದರೇನು, ಕಾಲ ಜಾರಿದರ ಕೈಲಾಸ, ಕಾಲ ಜಾರಿದರ ಕೈಲಾಸ ಎಲೆ ಮಗಳೇ, ಶೀಲ ಜಾರಿದರ ವನವಾಸ, ಶೀಲ ಜಾರಿದರ ವನವಾಸ. ಇದನ್ನ ಯಾಕಂದಾರ? ಯಾಕಂದಾರು? ಕಚ್ಚರಕ ಕಂಪನಿ ಇರ್ತಾವ ನಾಟ್ಲಿನಿಕ್ ಇದನ್ನ ಹೇಳ್ಯಾರ.
ಯಾಕಂದ್ರ ಯಾಕ್ರಿ ಮಾಸ್ತರ ಬಾಳ ಬಿರಿ ಐತ್ರಿ. ಜಗತ್ತಿನೊಳಗ ಸಂಸಾರ ಮಾಡಿ ಕಡಿಯಾಕಾಗೋದು ಬಾಳ ಬಿರಿ ಅದ. ಹೆಂಗ ಮನುಷ್ಯ ದೆವ್ವ ಆಗಲಾಕು ಬಾಳುತ್ತಿಲ್ಲ, ದೇವ್ರ ಆಗಲಾಕು ಬಾಳುತ್ತಿಲ್ಲ. ಏನಿಲ್ಲ ಕಣ್ಣಲ್ಲಿ ಇರುವಂತ ದೃಷ್ಟಿ ಬದಲಾತಂದ್ರ ಅದ ಕಾಮಿಷ್ಟ ಆತಂದ್ರ ಅದ ದೆವ್ವ ಆಗ್ಲಕ್ ಚಾಲು ಮಾಡ್ತೈತಿ. ಹೌದೌದ್ರಿ ಹೋದವ್ರೆಲ್ಲ ಬಂದವ್ರೆಲ್ಲ ನಾನು ಅಕ್ಕತಂಗ್ಯಾರತ್ ಯಾವ ನಡೀತಾನ ನೋಡ ಜಗದೊಳಗ ಅವ ದೇವ್ರಾಗಲಕ್ ದೇವ್ರಾಗಿ ಉಳಿಲಾಕು ಬರ್ತದ. ಹೌದು ಆದ್ರ ಇವ್ರ ಹಂಗಲ್ಲ ನೋಡ್ರಿ ಮಾಸ್ತರ. ಇವ್ರಿ ಹಂಗ ನಿಮ್ಮ ಚಂದ್ರಗುಪ್ತ ಅರಸು ಸ್ವತಃ ಮಗಳನ್ನೋದ ಕಬರ್ ಇಲ್ಲದನ ಕಲ್ಲಾಗಿ ಬಿದ್ದಾನ. ಕಲ್ಲಾಗಿ ಬಿದ್ದಾನು. ಅವನು ಎಬ್ಸ್ಕೊಂಡ ಯಾವ ಬರವಲ್ಲ, ಯಾವ ತರ್ತೀರಿ ಅವನತ್ ಕೇಳಿ ನಿನ್ನ ಕೇಳಿರ್ಲಿ. ಪ್ರಶ್ನೆಗೆ ಉತ್ತರ ಬಿಡುಗಡೆ ಆಗಿಲ್ಲ. ಅದಲ್ಲೇ ಬಿಟ್ಟಾನ. ಮತ್ತ ಒಂದ್ ಮಾತು ಹೇಳೇನ್ರಿ, ಏನತ್ತ ಹಾಡವಂಗ ಬೇಕೋ ಕಂಠ, ಹಾಡಂಗ್ ಬೇಕೋ ಕಂಠ, ಕೂತ್ ಕೇಳವಂಗ ಬೇಕೋ ಸ್ವಂಟ. ಸ್ವಂಟ ಹಾಡ ಹಾಡಿದರ ಮಸೀಬ್ನಾಳ ವಿದ್ಯಾಂಗ ಹೊಡೆದಂಗ ಆಗಿರ್ಬೇಕು ಕರೆಂಟ್ ಆತ ನೋಡ್ರಿ. ಹೇಳತ್ತಾನು ಅಂದ್ರ ಹೇಳ ಅತ್ಯಾನ ಒಳಗ ಶಾಯರಿ ತಂದಾನು. ಇರ್ಲಿ ತಮ್ಮ, ಕರೆಂಟ್ ಹೊಡೆದಂಗ ಆಗಿರ್ಬೇಕು, ಒಪ್ಪಗೋಣ. ಏನಾಗ್ತದ ನಿನ್ನ ಮಾತಿನಂತೆ ಕಬಲ್ ಕೊಡುನು. ಹಾಡಿದವ್ರಿಗೆ ನೀ ಹಾಡ್ರ ಕರೆಂಟ್ ಹೊಡೆದಂಗ ಆಗಿರ್ಬೇಕು. ಕರೆಂಟ್ ಎದ್ರಾಗ ಹುಟ್ಟತೈತಿ? ಎದ್ರಾಗ ಹುಟ್ಟದ ಕರೆಂಟ್? ನಮ್ಮ ನೀರಾಗ. ನೀರಂದ್ರ ಹೆಣ್ಣ. ನನ್ನ ನೀರಾಗ ನಿನ್ನ ಕರೆಂಟ್ ಹುಟ್ಟಿತ್ತಂದ್ರ ನಿನಗ ಜನ್ಮ ಕೊಟ್ಟಕಿನ. ಹೌದಾ ನೀ ಹೆಂಗ ನನಗ ದೊಡ್ಡವ ಆಗ್ತಿ? ಎಲ್ಲಿ ದೊಡ್ಡವ? ಆ ಕಡೆ ಕರೆಂಟ್ ಹೆಂಗಸರಿಗೆ ಅಟ್ಟ ಹೊಡೆದ್ ಬಿಡ್ಬೇಕ್ರಿ. ಅದು ಗಣಸ ಮಗ ದೊಡ್ಡವ ಆದ್ರ ಇವ್ ಯಾಕೆ ಹೊಡಿತೈತಿ? ಅದ ಒಂದ್ ಜರ ವೈರ್ ಲೀಕೇಜ್ ಮಾಡ್ರಿ, ಅದನ್ನ ಹಚ್ಚುನು ಇವನು ತಂದ ಅಲ್ಲಿ ಬಿಡ್ತೈತೆ ನೋಡ್ತಾನೆ. ಇವಂಗ ಅದ ಅವನ ಹೇಳೇನ್ರಿ ಕರೆಂಟ್ ಹೆಣ್ಮಕ್ಳಿಗೆ ಹೊಡಿತೈತಿ ಅಂತ ಹೇಳಿ. ಹೇಳಾನು ನಮಗ ಅಟ್ಟ ಹೊಡಿಬೇಕಾದ ಕರೆಂಟ್ ನಿನಗ ಹೊಡಿಬಾರ್ದು. ನೀ ಅಜರಾಮರದಿಲ್ಲ. ಹೌದೌದ್ರಿ. ಅವ್ನ ಏನಿಲ್ಲ ಹೋಗುತ್ನ್ಯಾಗ ಒಂದ್ ಜರ ಒಂದ್ ದಗದ ಮಾಡಕಿದನ್ರಿ. ಏನ್ ಮಾಡ್ತೀರಿ? ಈ ಆಪ್ಲಿಫೈರ್ ವೈರ್ದಾಗಿಂದ ಹೊರದ ಕಿಸಿನ ಜರ ಕೈಯಾಗ ಕುಡಕಿದಾನೆ ಅವಂಗ. ಒಟ್ಟ ಹೊಡಿಬಾರ್ದದ. ನೀ ಗಂಡ ಕರೆ ಗಣಸ ಮಗ ಐತಿ ಅಂತ ನಿನಗೆ ಹೊಡಿಬಾರ್ದದ. ಹೊಡಿಬಾರ್ದು. ಎಲ್ಲಿದವ್ರಿನ ಕಾಚಾರ ಕಂಪನಿ ಒಂದು ಕ್ವಾಟ್ನಿ ಅಂದ್ರೆ ನೆಲ ಬಿಟ್ಟು ಹೇಳಕ್ಕಿಲ್ಲ. ಒಳ್ಳೆ ಹಚ್ಚಿದಿಲ್ಲ ನಾಟಕ. ಇದನ್ನೆಲ್ಲ ಬಿಟ್ಟು ಬಿಡಿದ ಡಂಬಾಚಾರಿ ನಾಟಕ. ಯಾನು ತಂದದ ಈ ಮಾತಿನ ಮೇಲೆ ನಿಗಾ ಇರ್ಬೇಕಂತ ಹೇಳಿ ನಿನಗನ. ಇದೆಲ್ಲ ಅದನ್ರಿ, ನಾ ಇದನ್ನ ಮಾಡೀನ್ರಿ, ನಾ ಅಂತದ ಮಾಡೀನಿ. ಹೆಣ್ಮಕ್ಳು ಕೂತಾರು ಎಲ್ಲ ಮಾತಾಡೋ ಮಾತಾ ಅಲ್ಲಿದ ಮೊದಲಿನ ಮಾತ. ಮನಿ ಮಾತಾಡಂಟ್ಲೆ ಹೊಳ್ಳಿ ನಮಗ ಮಾತಾಡ್ಬೇಕಾಗ್ತತಿ. ಬಂದ ಮಾತಾಡಲ್ಲ ಹಂಗ ಇಳಿತ್ಯಾ ಮಜಲ್ ಬೀಳತೈತಿ. ಮಾತಾಡ ಇದು ಹೆಂಗಾಗೈತಿ ಗೊತ್ತೇನ್ರಿ? ನಾಯಿ ಮನುಷ್ಯಾಗ ಕಸ್ತತಿ ಅಂತ ಹೇಳಿ ಹೊಳ್ಳಿ ಮನುಷ್ಯ ನಾಯಿಗೆ ಕಚ್ಚಲಕ್ಕ ಬರಂಗಿಲ್ಲ. ಇವ್ ಕಾಂಬೋಗಿ ನಾಯಿ ಇತ್ತು ಅದಕ್ಕ ಬಿಟ್ಟನ್ರಿ ಕಚ್ಚಲಕ್ಕ 300 ರೋಕ ಬಾಯಿ ಟೋಕ ಕೊಟ್ಟ. ದೇವ್ರ ದೊಡ್ಡದ ತೇಳ್ಯಾನು ಟೈಮ್ ಆಗ್ಲತ್ತಿತ್ತು. ನಡೀರಿ. ಸರ್ವ ಸಂಪತ್ತ ಗುಣದ ದೇವರಿಗೆ ಕರ್ಮೆನ ಕಾರಣ ಒಪ್ಪನಾಯ್ತು. ಪಾಪ ಪುಣ್ಯ ಜೋಡ ಬರೆದು ಶಿವಾಗ ಏನ ಕಾರಣ? ಅವ ಪಾಪ ಬೆಟ್ಟ ಮಾಡೋದೆತ್ತ ಯೋಗ ಸಾಧನ. ತ್ರಿಪುರ ಸಂಹಾರ ಮಾಡಿದ ಬಳಿಕ ಶಿವಗ ದೋಷ ಅವಂಗ ಪಾಪ ಅಲ್ಲೇನ. ಗಜಾಸುರ ದೈತ್ಯನ ಮರಣ ಮಾದೇವ್ಯಾಕ ತಗೊಂಡ ಪ್ರಾಣ. ಪರರ ಹತ್ಯೆ ಮಾಡೋದಾತಾಗ ಪಾಪ ಅಲ್ಲೇನ. ನಿನ್ನ ಲೋಕನಾಥ ಮಾಡೋ ಕೃತಿ ರೀತಿ ಹೌದೇನ? ಜಾತಿ ಹೌದೇನ? ದೇವಲೋಕದಾಗ ಹುಟ್ಟಿರುವಂಗ ದೇವರ ಸುದ್ದಿ ಬೆಳೆಸಿ ಸವೆ ಹತ್ಯೆ ತಿಂದಂಗಲ್ಲೋ ಬಾಳೆಯ ಹಣ್ಣ. ಬಾಳ ಬಡಾಯಿ ಮಾಡಿ ಬೆಳೆಸಿ ಹೇಳ್ತೇ ನಿಮ್ಮ ಸಂಬನ. ಸಂಬನ 5 ಮುಖದ ನಾಮ ಕೇಳ್ತೀನಿ ಹೆಸರ ಆತುರ ಹೆಸರ ಏನೇನ. ಬಾಳ ದಿನಕ್ಕ ಬೆದ್ದದೆ ಗಂಟೆ ಗೊಳ್ಳ ಹೇಳಿ ಹೋಗಬೇಡ. ಒಂದೊಂದು ಮುಖದಿಂದ ಯಾರ್ಯಾರಾಗ್ಯಾರ ಹೇಳ. ಇದರ ಜವಾಬ್ ಹೇಳ ಸಭಾದಾಗ ಯಾಕ ಅನುಮಾನ? ಆತ್ರಿ ಟೈಮ್ನು 6 ಗಂಟೆ ಹಾಕೋತ ಬಂದದ. ನಾವು ಸಣ್ಣದ ಒಂದು ಭಕ್ತಿ ಗೀತೆ ಕ್ಯಾಲಿ ಅಂದ ಮುಕ್ತಾಯ ಮಾಡ್ತೀವಿ. ಬರೋಬ್ಬರಿ ಇಂದಿಗೆ 15 ದಿವಸ ಆತ್ರಿ. ಈಗ ಹೆಂಗ ಒದರ್ಲಾತಿದೀವಿ ನೋಡಿ, ಹಿಂಗ ಒದರ್ಲಾತಿದೀವಿ. ನಿಮಗೆ ಏನ್ ಹೇಳ್ತಕ್ಕದ್ದಲ್ಲ. ಯಾಕಂದ್ರ ಗಸಾನ ರೊಕ್ಕನ ಕೊಟ್ಟಿರ್ತೀರಿ, ನಿಮ್ಮ ಮುಂದೆ ಹೇಳಿ ಉಪಯೋಗ ಅನ್ನೋದು.